हरि। जय गोपीजनवल्लभा गिरिवरधारी। जय गोपीजनवल्लभा गिरिवरधारी। यशोदनन्दना व्रजजनरञ्जना यशोदानन्दना व्रजजनरञ्जना। यमुनातीरावनचारि यमुनातीरावनचारि। जय राधा माधव कुंज बिहारी। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। जय राधा गोविंद राधा गोविंद राधे। जय राधा दामोदर राधा दामोदर राधे। जय कृष्ण बलराम कृष्ण बलराम जय वृंदावन धाम। जय जगन्नाथा बलदेवा सुभद्रमाय जय सुदर्शना। जय लक्ष्मी नरसिंह जय अनंत देव। प्रहलाद नरसिंह जय अनंत देव। जय निताय गौरंग जय गौर हरि। निताय गौरंग जय गौर हरि। जय पंचतत्वा जय पंचतत्वा। जय जय प्रभुपा जय जय प्रभुपा। जय जय गुरुदेव जय जय गुरुदेव। हरिनाम संकीर्तन की जय। शिल प्रभुपाद की जय। मंगलाचरणे ओदि ಮುಂದೆ ಹೋಗೋಣ। ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। तप्तकाञ्चन गौराङ्गी राधे वृन्दावनेश्वरी वृषभानुसुते देवी
ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತೆ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಎಲ್ಲರಿಗೂ ಸ್ವಾಗತ. ಇವತ್ತು ತುಂಬ ಒಳ್ಳೆಯ ದಿನ, ಶುಭ ದಿನ. ಗೀತೆ ಕೃಷ್ಣ ಅರ್ಜುನನಿಗೆ ಹೇಳಿದಂಥ ಒಳ್ಳೆಯ ದಿನ. ನೀವೆಲ್ಲರೂ ಇವತ್ತು ಪಾರಾಯಣ ಮಾಡಿರ್ತೀರಿ, ಕೆಲವರೆಲ್ಲ ಮಾಡಿಲ್ಲ ಅಂದ್ರೆ ಸ್ವಲ್ಪ ಆದರೂ ಒಂದು ಚಾಪ್ಟರ್ ಅಥವಾ 2 ಚಾಪ್ಟರ್ ಆದ್ರೂ ಓದಲಿಕ್ಕೆ ಪ್ರಯತ್ನ ಪಡಿ. ನಾವು ಕಳೆದ ಶುಕ್ರವಾರ 1ನೇ ಅಧ್ಯಾಯದಲ್ಲಿ ಅರ್ಜುನ ನನಗೆ ಯುದ್ಧ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಾರಣಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ನಾವೆಲ್ಲ ಓದ್ತಾ ಇದ್ವಿ, ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ 2ನೇ ಕಾರಣವನ್ನ ಕೊಡ್ಲಿಕ್ಕೆ ಶುರು ಮಾಡಿ ನಾವು 1ನೇ ಶ್ಲೋಕ ಓದಿದ್ದೀವಿ. ಅದರಲ್ಲಿ 2ನೇ ಕಾರಣದಲ್ಲಿ 31, 32, 33, 34 ಆ ಒಂದು 4 ಅಥವಾ 5 ಶ್ಲೋಕಗಳಲ್ಲಿ ಅರ್ಜುನ ಹೇಳ್ತಾನೆ, ಇವ್ರನ್ನೆಲ್ಲ ಕೊಂದು ಏನು ಫಲ ನನಗೆ ಇದರ ಮೇಲೆ ಕೊಂದಾದ ಮೇಲೆ ನಾನು ಯಾರೊಟ್ಟಿಗೆ ಸುಖ ಪಡ್ಲಿ ಅಂತ ಹೇಳಿ ಅದರ ತಾತ್ಪರ್ಯ. ನಾವು ಸಂಪೂರ್ಣ ಅನುವಾದ ಭಾವಾರ್ಥ ಎಲ್ಲ ಓದ್ತಾ ಮುಂದೆ ಹೋಗೋಣ. ಮಧ್ಯೆ ಸಂಶಯ ಬಂದ್ರೆ ನೀವು ಕೈ ಎತ್ತಿ, ಇಲ್ಲಾಂದ್ರೆ ಕೈ ಎತ್ತುವಾಗ ಅನ್ಮ್ಯೂಟ್ ಮಾಡುವ. ಶ್ಲೋಕ 31 ಇದನ್ನ ಓದಿದ್ದೀವಿ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಶಿಲಪ್ರಭುಪಾದರದು ಅನುವಾದ ಮತ್ತು ಭಾವಾರ್ಥ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವು ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು. ನಮಗೆಲ್ಲ ಅನ್ನಿಸ್ತದೆ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ. ಅನ್ನಿಸಬಹುದು. ಯಾಕಂದ್ರೆ ಇದರಲ್ಲಿ ಅಷ್ಟು ಫಿಲಾಸಫಿ ಏನಿಲ್ಲ. ನನಗೆ ಇಷ್ಟ ಇಲ್ಲ ಯುದ್ಧ ಮಾಡ್ಲಿಕ್ಕೆ ಅಂದ್ರೆ ದೌರ್ಬಲ್ಯ ನನಗಿದೆ ಅಂತ ಹೇಳಿ ಕಾಣ್ತಾ ಇದೆ ಇದರಲ್ಲಿ ಅಷ್ಟೇ. ಆದ್ರೆ ಇದರಲ್ಲಿ ದೌರ್ಬಲ್ಯ 2 ರೀತಿಯ ದೌರ್ಬಲ್ಯ ಕಾಣ್ತದೆ. ಒಂದು, ಅವನು ಭಕ್ತನಾದ ಕಾರಣ ಭಕ್ತನ ಶ್ರೇಷ್ಠತೆ ಕಾಣ್ತದೆ. ಇನ್ನೊಂದು ಕಡೆ ಅವನು ಭೌತಿಕ ಪರಿಸ್ಥಿತಿಯಲ್ಲಿ ನಮಗೆಲ್ಲ ಅವನು ತೋರಿಸಿಕೊಡ್ಲಿಕ್ಕೋಸ್ಕರ ಭೌತಿಕವಾಗಿ ಅವನು ಕೊರಗುತ್ತಾ ಇರುವಂಥದ್ದು ಕಾಣ್ತದೆ. ನಾವಿಲ್ಲಿ ಏನ್ ತಗೊಳ್ಬೇಕು ಅಂತ ಹೇಳಿದ್ರೆ ಅವನು ಭಕ್ತನ ಗುಣವನ್ನು ತಗೊಳ್ಬೇಕು. ಇಲ್ಲಿ ಅವನು ಭಕ್ತನ ಗುಣವನ್ನು ತಗೊಳ್ಬೇಕು. ಆಮೇಲೆ ಅವನು ಕೊರಗುತ್ತದೆ ನಮಗೂ ಆಗ್ತಿದೆಯಲ್ಲ, ಇದರಿಂದ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಕೂಡ ನಮಗೆ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ನಾವೆಲ್ಲ ಕೊರಗ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ, ಅದರಿಂದ ಹೇಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ? ಅರ್ಜುನನ ಒಂದು ನಡೆತ, ಅವನ ನುಡಿತ, ಅದನ್ನೆಲ್ಲ ನಾವು ಅನುಸರಿಸ್ತಾ ಅವನು ಹೇಗೆ ಮಾಡಿದ ಕೃಷ್ಣನ ಭಕ್ತಿ ಆ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಗುರುಮುಖೇನ ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ 2ನೇ ಸಿದ್ಧಿ ಆಗ್ತದೆ. ಆ 2ನೇ ಸಿದ್ಧಿ ಯಾವುದು ಅಂತ ಹೇಳಿದ್ರೆ ಭಕ್ತನ ಗುಣಗಳೆಲ್ಲ ನಮ್ಗೆ ಸಿಗುತ್ತೆ. ಭಕ್ತನ ಗುಣ ಎಲ್ಲ ಸಿಗುತ್ತೆ ಅಂತ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ಶಿಲಪ್ರಭುಪಾದರು ಎಷ್ಟು ಚಂದವಾಗಿ ಒಂದು ಶ್ಲೋಕ ಹೇಳಿದ್ದಾರೆ. ಅವರು ಕೋಟ್ ಮಾಡಿದ್ದಾರೆ ಒಂದು ಶ್ಲೋಕ, ಯಸ್ಯಾಸ್ತಿ ಭಕ್ತಿ ಭಗವತ್ಯ ಅಕಿಂಚನ ಅಂತ ಹೇಳಿ. ಅದನ್ನು ನಾವು
ತುಂಬಾ ಚೆನ್ನಾಗಿ ಓದಿದೀವಿ, ಡಿಸ್ಕಷನ್ ಮಾಡಿದೀವಿ. ಸೊ ಆ ರೀತಿಯಲ್ಲಿ ನಮಗೆ ಏನ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ ಎರಡು ಮನಸ್ಥಿತಿ ಅರ್ಜುನನ ಹತ್ರ ಇದೆ. ಆ ಎರಡನೇ ಮನಸ್ಥಿತಿಯಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡಬೇಕು. ಯಾವುದು ಎರಡನೇ ಸ್ಥಿತಿ? ಭಗವಂತನ ಭಕ್ತನಾದಂತಹ ಅರ್ಜುನದ್ದು ಒಂದು ದಯೆ, ಎಲ್ಲರ ಕಡೆ ನೋಡುವ ದಯೆ. ಆ ದಯೆ, ಅದಕ್ಕೆ ಆ ಒಬ್ಬರು ಆಚಾರ್ಯರು, ತುಂಬಾ ಗ್ರೇಟ್ ಆಚಾರ್ಯರು, ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ಬಂದಂತಹ ಶ್ರೀ ರೂಪ ಗೋಸ್ವಾಮಿಯವರು, ಅವರು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಬರೆದಿದ್ದಾರೆ. ಅಂದ್ರೆ ಉಪದೇಶ ಅಮೃತ ಸಮಾನವಾದಂತಹ ಉಪದೇಶಗಳನ್ನು ಕೊಟ್ಟಿದ್ದಾರೆ. ಅದು ನಾವೆಲ್ಲರೂ ಓದ್ಬೇಕು. ಸ್ವಲ್ಪ ಸಮಯ ಆದ್ಮೇಲೆ ನಾವು ಅದನ್ನೆಲ್ಲ ಓದೋಣ, ಖಂಡಿತವಾಗಿ. ತುಂಬಾ ಜನ ಓದಿರ್ತೀರಿ, ಯಾರೇ ಹೊಸಬ್ರು ಇರ್ಲಿ, ಇದನ್ನು ಓದ್ಲೇಬೇಕು. ಯಾಕಂದ್ರೆ ಅದು ಒಂದು ಅಡಿಪಾಯ, ನಮ್ಗೆಲ್ರಿಗೂ ಅಡಿಪಾಯ. ಅದನ್ನ ನಾವು ಪ್ರಯತ್ನ ಪಡಬೇಕು. ಅದರಲ್ಲಿ ಒಂದು ಶ್ಲೋಕ ತುಂಬಾ ತುಂಬಾ ಇಂಪಾರ್ಟೆಂಟ್, 4ನೇದ್ದು ಅಥವಾ 5ನೇದ್ದು ಶ್ಲೋಕ. ನನಗೆ ಸರಿಯಾಗಿ ಯಾವ ಶ್ಲೋಕ ಅಂತ ನೆನಪಿಲ್ಲ, ಆದ್ರೂ ಆ ಶ್ಲೋಕ ನೆನಪಿದೆ. ಅದರಲ್ಲಿ ಪ್ರೀತಿ ಹೇಗೆ ಅಂತ ಹೇಳಿ ತೋರಿಸ್ತದೆ ಶಾಸ್ತ್ರ. ಯಾಕಂದ್ರೆ ಆಚಾರ್ಯರು ಬರೆಯುವುದೆಲ್ಲ ಶಾಸ್ತ್ರವೇ. ಅಂದ್ರೆ ನಿಜವಾದ, ಈಗ ವೇದದಲ್ಲಿ ಇರ್ದದನ್ನ ಎಕ್ಸ್ಪಾನ್ಷನ್, ಈಗ ನಾವು ಹರೇ ಕೃಷ್ಣ ಮಂತ್ರ ಎಕ್ಸ್ಪಾನ್ಷನ್ ಎಲ್ಲ ಶಾಸ್ತ್ರ ಅಂತ ನಮ್ಗೆ ಅರ್ಥ ಆದ ಹಾಗೆ, ಆ ಶಾಸ್ತ್ರದ ಎಕ್ಸ್ಪಾನ್ಷನ್ ಕೂಡ ಆಚಾರ್ಯರು ಬರೆದಂತಹ ಕೃತಿಗಳು. ಆಚಾರ್ಯರು ಏನ್ ಬರೆದಿದ್ದಾರೆ ಅಂತ ಹೇಳಿದ್ರೆ, ಹೇಗೆ ಪ್ರೀತಿ ಮಾಡಬೇಕು ಅಂತ ಹೇಳಿ 6 ರೀತಿಯಲ್ಲಿ: ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ ಅಂತ. ಈ ಎಲ್ಲ ಪ್ರೀತಿ ಲಕ್ಷಣವು ಕೃಷ್ಣನಿಗೂ ಅರ್ಜುನನಿಗೂ ಇತ್ತು. ದದಾತಿ ಅಂದ್ರೆ ಕೊಡುವಂಥದ್ದು, ಪ್ರತಿಗೃಹ್ಣಾತಿ ಆಮೇಲೆ ಅವನು ಯಾರಾದ್ರೂ ಕೊಟ್ರೆ ಅದನ್ನು ತಗೊಳ್ಳುವಂಥದ್ದು. ಈಗ ನಾನು ಯಾರಿಗಾದ್ರು ಗಿಫ್ಟ್ ಕೊಡ್ತೇನೆ, ಉಡುಗೊರೆ ಕೊಡ್ತೇನೆ, ಆಗ ಆ ಉಡುಗೊರೆಯನ್ನು ಅವ್ರು ತಗೊಳ್ತಾರೆ. ಆ ಉಡುಗೊರೆ ಅವರು ಆಮೇಲೆ ಯಾವಾಗಾದ್ರೂ ಅವ್ರ ಉಡುಗೊರೆ ಕೊಟ್ರೆ ನಾನು ತಗೊಳ್ತೀನಿ. ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ. ಯಾವತ್ತು ಎಲ್ರಿಗೂ ನಾವು ನಮ್ಮ ಸೀಕ್ರೆಟ್ ಅನ್ನ, ನಮ್ಮ ಒಳಗಿರುವಂತ ಭಾವನೆಗಳನ್ನು ಎಲ್ಲರ ಹತ್ರ ಹಂಚ್ಕೊಳ್ಬಾರ್ದು. ಯಾಕಂದ್ರೆ ಎಲ್ಲರ ಹತ್ರ ಹಂಚಿಕೊಳ್ಳಿದ್ರೆ ನಾವು ಲೈಟ್ ಆಗ್ತೇವೆ. ಎಲ್ಲರೂ ನಮ್ಮನ್ನ ಸುಮ್ಮನೆ ಅಂದ್ರೆ ಒಂದು ಒಳ್ಳೆ ಭಾವದಲ್ಲಿ ನೋಡುದಿಲ್ಲ. ಆಮೇಲೆ ಓ ಇವನ ಅಷ್ಟೇ ಅಂತ ಹೇಳ್ತಾರೆ, ಇವರಷ್ಟೇ, ಏನು ಪ್ರಯೋಜನಕ್ಕೆ ಇಲ್ಲ ಅಂತ ಅಂದ್ಕೊಳ್ತಾರೆ. ಅದ ಕಾರಣ ನಮ್ಮ ನ್ಯೂನ್ಯತೆಗಳನ್ನು ಎಲ್ಲರತ್ತ ಹಂಚ್ಕೋಬಾರ್ದು. ಅದಕ್ಕೊಬ್ರು ಭಕ್ತರಿರ್ಬೇಕು, ಆ ಭಕ್ತರೊತ್ತಿಗೆ ನಾವು ಹಂಚ್ಕೋಬೇಕು. ಈಗ ಕೆಲವರು ಸೈಕ್ಯಾಟ್ರಿಸ್ಟಿಗೆ ಹೋಗ್ತಾರೆ. ಅದ್ರ ನಿಜವಾದ ಸೈಕ್ಯಾಟ್ರಿಸ್ಟ್ ಯಾರು ಅಂತ ಹೇಳಿದ್ರೆ ಭಗವದ್ ಭಕ್ತರು. ಯಾಕಂದ್ರೆ ಅವರು ನಿಜವಾದ ಸೊಲ್ಯೂಷನ್ ಕೊಡ್ತಾರೆ. ಆ ನಿಜವಾದ ಸೊಲ್ಯೂಷನ್ ಕೊಡುವಂತಹ ಭಕ್ತರ ಸಂಘ ಮಾಡಬೇಕು. ಆ ಸಂಘ ಮಾಡುವಾಗ ಏನಾಗ್ತದೆ ನಮಗೇನಂತ ಹೇಳಿದ್ರೆ, ನಿಜವಾದ ನಮ್ಮದು ಹಾರ್ಟ್ ಸರ್ಜರಿ. ಹಾರ್ಟ್ ಅಂತ ಹೇಳಿದ್ರೆ ಹೃದಯ ಅಂತ ಹೇಳಿದ್ರೆ ಹೃದಯದಲ್ಲಿರುವ ಭಾವನೆಗಳ ಸರ್ಜರಿ ಆಗ್ತದೆ. ಆ ಸರ್ಜರಿ ಆಗುವುದೇ ಇಂಪಾರ್ಟೆಂಟ್. ಸರ್ಜರಿ ಆಗಿಲ್ಲ ಅಂದ್ರೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ ಕಾರಣ ನಮ್ಮನ್ನು ನಾವು ಕೊಡ್ಬೇಕು, ಸರ್ಜರಿ ಮಾಡಿ, ನನ್ನನ್ನು ಸರ್ಜರಿ ಮಾಡಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಒಂದು ಮೂರ್ತಿ, ಒಂದು ಕಲ್ಲು ಮೂರ್ತಿಯಾಗಿ ಹೇಗೆ ಪರಿವರ್ತನೆ ಆಗ್ತದೆ, ಹಾಗೆ ನಮ್ಮ ಹೃದಯ ಭಕ್ತರ ಕೈಯಲ್ಲಿ ಹೋಗುವಾಗ ಪರಿವರ್ತನೆ ಆಗ್ತದೆ. ಆದ ಕಾರಣ ಈ 6 ಲಕ್ಷಣಗಳು, ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಹೇಳ್ತಾ ಇದ್ದೇನೆ ಇಲ್ಲಿ. ಗುಹ್ಯಮಾಖ್ಯ ಅಂದ್ರೆ ಸೀಕ್ರೆಟ್ ಅನ್ನು ಹೇಳುವಂಥದ್ದು. ಗುಹ್ಯಮಾಖ್ಯಾತಿ ಪೃಚ್ಛತಿ, ಆಮೇಲೆ ಅವರು ಇನ್ನೊಬ್ಬರು ಭಕ್ತರು ನಮಗೇನಾದ್ರು ಹೇಳಿ ಅದನ್ನು ಕೇಳೋದು. ಆಮೇಲೆ ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತಿ, ಆಮೇಲೆ ನಾವು ವಿನಿಮಯ ಮಾಡ್ಕೊಳ್ಳೋದು ಪ್ರಸಾದವನ್ನ. ಅವರು ಕೊಡುವಾಗ ನಾವು ಹೋಗಿ ತಗೊಳ್ಳೋದು, ನಾವು ಕೊಡುವಾಗ ಅವರು ತಗೊಳ್ಳೋದು. ಈ ರೀತಿಯಲ್ಲಿ ಒಳ್ಳೆ ಒಂದು ಭಾವನೆಗಳು, ಒಳ್ಳೆ ಒಂದು ಪ್ರೀತಿ ಲಕ್ಷಣವನ್ನು ಭಗವಂತ ಮತ್ತು ಅರ್ಜುನಲ್ಲಿ ಮತ್ತು ಪಾಂಡವರಲ್ಲಿ ಮತ್ತು ಕುಂತಿ ಮಹಾರಾಣಿ ಎಲ್ಲ ಭಕ್ತರ ಜೊತೆ ಅವರು ಭಗವಂತ ಹೇಗೆ ಸಂಪರ್ಕ, ಹೇಗೆ ಅವರದ್ದು ಒಡನಾಟ ಇದೆ ಅಂತ ಹೇಳಿ ನಮಗೆ ಕಾಣಬಹುದು ಈ ಶ್ಲೋಕದಿಂದ. ಇದರಿಂದಾಗಿ ಇಂತಹ ಒಂದು ಒಡನಾಟದಿಂದ ಆದಂತಹ ಒಂದು ಭಕ್ತನ ಲಕ್ಷಣ ಇಲ್ಲಿ ಒಂದು ಕಾಯಿನ್ ಅಲ್ಲಿ ಕಾಣ್ತದೆ ನಮ್ಗೆ, ಒಂದು ಮುಖ ಅದು. ಅದನ್ನ ನಾವು ತುಂಬಾ ಗಟ್ಟಿಯಾಗಿ ಹಿಡ್ಕೋಬೇಕು. ಹೌದು, ಅರ್ಜುನ ಇದೇ ಇಂಪಾರ್ಟೆಂಟ್ ನಮಗೆ ಅಂತೇಳಿ. ಆಮೇಲೆ ಅದೊಂದು ಪಾಠವಾಗಿ ತಗೊಳ್ಬೇಕು. ಯಾವ್ದನ್ನು ಪಾಠವಾಗಿ ತಗೊಳ್ಬೇಕು? ಎಷ್ಟೇ ಭಕ್ತನಾದ್ರೂ ಕೂಡ ನಾನು ಭಗವಂತನ ವಿಮುಖನಾದ್ರೆ ನನಗೆ ಭೌತಿಕ ಪ್ರಪಂಚದಲ್ಲಿ ಯಾವತ್ತೂ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಒಂದೊಂದು ಕಡೆ ಏನಾಯ್ತು, ಅರ್ಜುನ ಭಗವಂತನ ಜೊತೆಯಲ್ಲಿ ಇದ್ರೂ ಕೂಡ ಒಂದೊಂದು ಕಡೆ ಏನಾಯ್ತು ಅಂತ ಹೇಳಿದ್ರೆ, ನಮಗೋಸ್ಕರ, ಅರ್ಜುನ ಹಾಗೆ ಅಲ್ಲ ಆದ್ರೂ ಕೂಡ ನಮಗೋಸ್ಕರ ನಾವು ಕಾಣ್ತೇವೆ, ಓ ನನ್ನ ರಥವನ್ನು ನಿಲ್ಲಿಸು, ನನ್ನ ರಥವನ್ನು ನಿಲ್ಲಿಸು. ಕೃಷ್ಣ ಇರುವಂತಹ ರಥ ಆದ್ರೂ ಕೂಡ ನನ್ನ ರಥ ಅಂತ ಹೇಳುವಾಗ ಒಂದು ಎಂಚಿನಲ್ಲಿ ಅನ್ನಿಸ್ತದೆ ನಮಗೆ, ಒಂದು ಕ್ಷಣ ಅನ್ನಿಸ್ತದೆ ಅರ್ಜುನನಿಗೂ ಏನೋ ಸ್ವಲ್ಪ ನಾನು ಅಂತ ಹೇಳುವಂಥದ್ದು ಬರ್ತಾ ಇದೆ ಅಂತ ಹೇಳಿ. ಅದು ಯಾಕೆ ಬಂತು ಅಂತ ಹೇಳಿದ್ರೆ ಅದು ಕೃಷ್ಣನ ಒಂದು ಉತ್ತೇಜನವೇ, ಅದರಲ್ಲಿ ಏನು ಸಂಶಯ ಇಲ್ಲ. ಆದ ಕಾರಣ ನಾವು ಏನ್ ತಗೊಳ್ಬಹುದು ಅಂತ ಹೇಳಿದ್ರೆ, ಇದರಲ್ಲಿ ನಾವು ಯಾವತ್ತು ಕಾಶಿಯಸ್ ಆಗಿರ್ಬೇಕು, ನಾವು ಯಾವತ್ತು ಕೇರ್ಫುಲ್ ಆಗಿರ್ಬೇಕು. ಯಾವಾಗ ನಾವು ಕೇರ್ಫುಲ್ ಆಗಿಲ್ವೋ, ಇದೆಲ್ಲ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಮುಂದೆ, ನನಗೆ ನೆನಪು ಬಂತು ಹೇಳ್ತಾ ಇದ್ದೇನೆ ಅಷ್ಟೇ. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ನಾವು ಯಾವತ್ತು ಅಂದ್ರೆ ನಾವು ಈ ಜೀವನ ಅಂತ ಹೇಳಿದ್ರೆ ಒಂದು
ಬ್ಲೇಡಿನಲ್ಲಿ ನಡೆದ ಹಾಗೆ, ಈಚೆ ಬಿದ್ರು ಆಚೆ ಬಿದ್ರು ಎಲ್ಲ ಪ್ರಾಬ್ಲಮ್ ಏನೇ. ಅದ ಕಾರಣ ಅಷ್ಟು ಜಾಗ್ರತೆಯಿಂದ, ಈಗ ಸರ್ಕಸ್ ಅಲ್ಲಿ ಒಂದು ಹಗ್ಗದಲ್ಲಿ ನಡೀತಾರಲ್ಲ ಆ ತರ, ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಬೀಳೋದೆ. ಆ ತರ ಬೀಳೋದು, ಎಲ್ಲಿಗೆ ಬೀಳೋದು? ಭಗವಂತನ ಕೇಳಿದ್ರೆ ಬಿದ್ರೆ ಆಯ್ದಿತ್ತು. ಇದು ಬೀಳೋದು ಎಲ್ಲಿ? ಕೆಳಗೆ. ಕೆಳಗೆ ಅಂದ್ರೆ ಮೇಲೆ ಬರೋದಕ್ಕೆ ಕಷ್ಟ ಆಗುವಂತಹ ಜಾಗೆ ಈ ಭೌತಿಕ ಪ್ರಪಂಚ. ಸೊ ನಾವು ಇದರಲ್ಲಿ ಮುಖ್ಯ ಉದ್ದೇಶ, ನಾನು ಇದನ್ನು ಡಿಸ್ಕಷನ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಅರ್ಜುನನಲ್ಲಿ ಇರುವಂತ ಎರಡು ಮನಸ್ಥಿತಿಯಲ್ಲಿ ನಾವು ಇಲ್ಲಿ ಕಾಣ್ತೇವೆ. ಮುಂದೆ ಹೋಗೋಣ. ಈ ಶ್ಲೋಕವನ್ನು ನಾವು ಓದಿದ್ದೀವಿ 32ರಿಂದ 35. ಈಗ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ ತೈಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಾ ಪಿತರಃ ಪುತ್ರಾ ತಥೈವ ಚ ಪಿತಾಮಹಾಃ ಮಾತುಲಾ ಶ್ವಶುರಾ ಪೌತ್ರಾಃ ಶಾಲಾ ಸಂಬಂಧಿನಸ್ತಥಾ ಏತಾನ್ನ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹೇ ಕೃತೆ ನಿಹತ್ಯ ಧಾರ್ತರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಸೊ ನನಗೆ ಇದ್ರದ್ದು ನಿಜವಾದ ರಾಗ ಗೊತ್ತಿಲ್ಲ, ನೀವು ರಾಗ ಗೊತ್ತಿದ್ದವ್ರ ಹತ್ರ ತಿಳ್ಕೊಳ್ಬೋದು. ಯಾಕಂದ್ರೆ ನನಗೆ ಸಂಸ್ಕೃತದಲ್ಲಿ ಬೇರೆ ಬೇರೆ ಛಂದಸ್ಸಿಗೆ ಬೇರೆ ಬೇರೆ ರೀತಿಯ ರಾಗಗಳಿವೆ, ಅದಷ್ಟು ನನಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಅದಕ್ಕೆ ಬೇರೆ ಯಾರಾದರೂ ಒಳ್ಳೆ ಟೀಚರನ್ನು ಕಂಡ್ಕೊಳ್ಳಿ. ತುಂಬಾ ಜನ ಇರ್ತಾರೆ ಖಂಡಿತವಾಗಿ. ಉದಾಹರಣೆಗೆ ಸತ್ಯರೂಪ ಮಾತಾಜಿಯವರು ತುಂಬಾ ಚೆನ್ನಾಗಿ ಶ್ಲೋಕ ಹೇಳ್ತಾರೆ. ಅವ್ರ ಹತ್ರ ಶ್ಲೋಕ ಮಾತ್ರ ಅಲ್ಲ, ಎಲ್ಲವನ್ನೂ ಚೆನ್ನಾಗಿ ಹೇಳ್ತಾರೆ ಅವರು. ಸೊ ಆ ತರ ಬೇರೆ ಬೇರೆಯವರು ಇರ್ತಾರೆ. ನಂಗೆ ಅವ್ರಿಗೆ ಗೊತ್ತು, ಆದ ಕಾರಣ ಅವರ ಹೆಸರು ಹೇಳಿದೆ. ಈ ಗುಂಪಿನಲ್ಲಿ ಬೇರೆ ತುಂಬಾ ಜನ ಖಂಡಿತವಾಗಿರ್ಬೋದು. ಸೊ ಎಲ್ಲರೂ ಸೇರಿ ಚೆನ್ನಾಗಿ ಅಧ್ಯಯನ ಮಾಡಬಹುದು. ಅಂದ್ರೆ ನಾವೆಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಭುಪಾದರಿಗೆ ಖುಷಿ ಆಗತ್ತೆ. ಇವತ್ತು ಭಗವದ್ಗೀತೆಯ ಸಂದೇಶದ ದಿನ. ಆಮೇಲೆ ಭಗವದ್ಗೀತೆಯ ಸಂದೇಶದ ದಿನ ಆದ್ರೂ ಕೂಡ ನಮಗೆ ಎಲ್ಲ ದಿನವೂ ಭಗವದ್ಗೀತೆ ಸಂದೇಶವೇ. ಯಾಕಂದ್ರೆ ಶಿಲ ಪ್ರಭುಪಾದರಿಂದ. ಇಲ್ಲಾದ್ರೆ ನಾವು ಇಷ್ಟೆಲ್ಲ ಭಗವದ್ಗೀತೆ ಬಗ್ಗೆ ಆಳ ಅಧ್ಯಯನ ಮಾಡ್ತಿದ್ದೇವೋ ಇಲ್ವೋ? ಆಳ ಅಂತ ಹೇಳಕ್ ಪ್ರಯತ್ನ ಪಡೋದಿಲ್ಲ, ಅಟ್ಲೀಸ್ಟ್ ಡೈಲಿ ಪ್ರಯತ್ನ ಪಡ್ತಿದ್ವೋ ಇಲ್ವೋ? ಅದ ಕಾರಣ ನಮಗೆ ಕೃಷ್ಣನಿಕ್ಕಿಂತ ಜಾಸ್ತಿ ಕೊಟ್ಟದ್ದು ಯಾರು ನಮಗೆ ಅಂತ ಹೇಳಿದ್ರೆ, ಕೃಷ್ಣನ ಭಕ್ತರಾದಂತಹ ಶ್ರೀಲ ಪ್ರಭುಪಾದರು. ಅದಕ್ಕೆ ಹೇಳುದು, ಕಲಿಯುಗದಲ್ಲಿ ಕೃಷ್ಣನ ಭಕ್ತರೇ ಜಾಸ್ತಿ. ಕಲಿಯುಗ ಅಂತಲ್ಲ, ಎಲ್ಲ ಯುಗದಲ್ಲೂ ಕೂಡ ಕೃಷ್ಣನಿಗಿಂತ ಕೃಷ್ಣನ ಭಕ್ತರೇ ಜಾಸ್ತಿ ಕೃಷ್ಣನ ಬಗ್ಗೆ ಹೇಳ್ತಾರೆ ನಮಗೆ. ಕೃಷ್ಣನ ಹೇಳಿದ್ರೆ ನಮ್ಗೆ ಬೇಡ, ಕೃಷ್ಣನ ಭಕ್ತರು ಹೇಳುವಾಗ ನಮ್ಗೆ ಅದರ ಬಗ್ಗೆ ಇನ್ನೂ ಆಸಕ್ತಿ ಬೆಳೀತದೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಕೃಷ್ಣ, ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯಗಳನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು? ಭಾವಾರ್ಥ: ಕೃಷ್ಣನು ಗೋವುಗಳ ಮತ್ತು ಇಂದ್ರಿಯಗಳ ಎಲ್ಲ ಸಂತೋಷಗಳಿಗೆ ಕಾರಣನಾದವನು. ಇದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಗೋವಿಂದ ಎಂದು ಕರೆದಿದ್ದು. ಈ ಅರ್ಥವತ್ತಾದ ಪದವನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲುದು ಎನ್ನುವುದನ್ನು ಕೃಷ್ಣನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ. ಆದರೆ ಗೋವಿಂದನು ಇರುವುದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕಲ್ಲ. ನಾವು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ. ಪ್ರಾಪಂಚಿಕವಾಗಿ ಪ್ರತಿಯೊಬ್ಬನೂ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಾನೆ ಮತ್ತು ತನ್ನ ಅಪ್ಪಣೆಯಂತೆ ದೇವರು ಈ ತೃಪ್ತಿಗಾಗಿ ಎಲ್ಲವನ್ನು ಒದಗಿಸಬೇಕು ಎಂದು ಬಯಸುತ್ತಾನೆ.
ದಯವಿಟ್ಟು ಕೇಳಿ ಸೂಕ್ಷ್ಮವಾಗಿ, ಯಾಕಂದ್ರೆ ಪ್ರಭುಪಾದರು ಎಷ್ಟು ಚೆಂದ ಹೇಳಿದ್ದಾರೆ. ನಾವ್ಯಾರು ಇದನ್ನು ಎಕ್ಸ್ಪ್ಲೇನ್ ಮಾಡುವ ಅಗತ್ಯವಿಲ್ಲ, ಅಷ್ಟು ಚಂದ ಹೇಳಿದ್ದಾರೆ. ದೇವರು ಜೀವಿಗಳ ಯೋಗ್ಯತೆಗಳಿಗೆ ಅನುಗುಣವಾಗಿ ಅವರ ಇಂದ್ರಿಯಗಳಿಗೆ ತೃಪ್ತಿ ಕೊಡುತ್ತಾನೆ. ನೇರ ಉತ್ತರ. ದೇವರುಗಳು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಇಂದ್ರಿಯಗಳಿಗೆ ತೃಪ್ತಿ ಕೊಡ್ತಾನೆ. ಆದರೆ ಅವರು ಹಂಬಲಿಸುವಷ್ಟು ತೃಪ್ತಿಯನ್ನು ಕೊಡುವುದಿಲ್ಲ. ಆದರೆ ಯಾರೇ ಆಗಲಿ ಇದರ ವಿರುದ್ಧವಾದ ದಾರಿಯನ್ನು ಹಿಡಿದರೆ, ಎಂದರೆ ತನ್ನ ಇಂದ್ರಿಯಗಳ ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದರೆ, ಆಗ ಗೋವಿಂದನ ಕೃಪೆಯಿಂದ ಜೀವಿಯ ಎಲ್ಲ ಬಯಕೆಗಳು ಈಡೇರುತ್ತವೆ. ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನನಿಗೆ ಇರುವ ಗಾಢವಾದ ಪ್ರೀತಿಯು ಇಲ್ಲಿ ವ್ಯಕ್ತವಾಗುತ್ತದೆ. ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ. ಯಾರಿಗೇ ಆದರೂ ತನ್ನ ಸಂಪತ್ತನ್ನು ಬಂಧು ಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ. ತನ್ನ ಬಂಧು ಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ. ಆದ್ದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಎಂದು ಅರ್ಜುನನ ಆತಂಕ. ಇದು ಐಹಿಕ ಬದುಕಿನ ಸಹಜವಾದ ಲೆಕ್ಕಾಚಾರ. ಅಲೌಕಿಕ ಬದುಕಾದರೂ ಸಂಪೂರ್ಣವಾಗಿ ಭಿನ್ನವಾದದ್ದು. ಭಕ್ತನಾದವನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿ ಕೊಟ್ಟರೆ ಅವನು ಭಗವಂತನ ಸೇವೆಗಾಗಿ ಎಲ್ಲ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು. ಆದರೆ ಭಗವಂತನು ಅನುಮತಿ ನೀಡದಿದ್ದರೆ ಒಂದು ಕಾಸನ್ನು ಸ್ವೀಕರಿಸಬಾರದು. ಅರ್ಜುನನಿಗೆ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿರಲಿಲ್ಲ. ಅವರನ್ನು ಕೊಲ್ಲುವುದೇ ಅಗತ್ಯವಾದರೆ ಕೃಷ್ಣನೇ ಕೊಲ್ಲಲಿ ಎಂದು ಬಯಸಿದ. ಅವರು ರಣಭೂಮಿಗೆ ಬರುವ ಮೊದಲೇ ಕೃಷ್ಣನು ಅವರನ್ನು ಕೊಂದಿದ್ದಾನೆ. ತಾನೇನಿದ್ದರೂ ಕೃಷ್ಣನ ಸಾಧಕನಾಗಬೇಕು ಅಷ್ಟೇ ಎಂಬುದು ಈ ಘಟ್ಟದಲ್ಲಿ ಅವನಿಗೆ ತಿಳಿದಿರಲಿಲ್ಲ. ಈ ಸಂಗತಿಯನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಯಪಡಿಸಿದೆ. ಭಗವಂತನ ಸಹಜ ಭಕ್ತನಾದ ಅರ್ಜುನನಿಗೆ ದುಷ್ಕೃತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸೋದರರಿಗೆ ಪ್ರತೀಕಾರ ಮಾಡಲು ಇಷ್ಟವಿರಲಿಲ್ಲ. ಆದರೆ ಅವರೆಲ್ಲರೂ ಹತರಾಗಬೇಕು ಎನ್ನುವುದು ಭಗವಂತನ ಯೋಜನೆ. ಭಗವಂತನ ಭಕ್ತನು ದುಷ್ಕರ್ಮಿಯ ವಿರುದ್ಧ ಪ್ರತೀಕಾರ ಮಾಡುವುದಿಲ್ಲ. ಆದರೆ ದುಷ್ಕರ್ಮಿಯು ಭಕ್ತನಿಗೆ ಮಾಡುವ ಯಾವುದೇ ಕೆಡುಕನ್ನು ಭಗವಂತನು ಸಹಿಸುವುದಿಲ್ಲ. ತನ್ನ ವಿರುದ್ಧವಾಗಿ ಅಪರಾಧ ಮಾಡಿದರೆ ಭಗವಂತನು ಅದನ್ನು ಕ್ಷಮಿಸಬಲ್ಲ. ಆದರೆ ತನ್ನ ಭಕ್ತರಿಗೆ ಕೆಡುಕನ್ನು ಮಾಡಿದವರನ್ನು ಕ್ಷಮಿಸುವುದಿಲ್ಲ. ಆದ್ದರಿಂದ ಅರ್ಜುನನು ದುಷ್ಕರ್ಮಿಗಳನ್ನು ಕ್ಷಮಿಸಲು ಬಯಸಿದರೂ ಭಗವಂತನು ಅವರನ್ನು ಕೊಲ್ಲಲು ಸಂಕಲ್ಪಿಸಿದ್ದ. ಇಂಥ ಅದ್ಭುತವಾದ ಒಂದು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಇದನ್ನು ಓದ್ತಾ ಓದ್ತಾ ಎಷ್ಟು ಖುಷಿ ಆಗುತ್ತೆ ನಮ್ಗೆಲ್ರಿಗೂ ಅಲ್ವೇ? ಖಂಡಿತವಾಗಿ. ಇಲ್ಲಿ ನೋಡೋಣ ಸ್ವಲ್ಪ, ಎರಡನೇ ಸಲ ಅದನ್ನು ಮೇಲ್ನೋಟಕ್ಕೆ ನೋಡ್ತಾ ಹೋಗೋಣ. ಏನು ಶ್ರೀಲ ಪ್ರಭುಪಾದರು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅಂತ ಹೇಳಿ. ಶ್ರೀಲ ಪ್ರಭುಪಾದರು ಏನು ಹೇಳ್ತಿದ್ದಾರೆ ಇಲ್ಲಿ ನೋಡಿ. ಒಂದೇ ನಿಮಿಷ. ಶ್ರೀಲ ಪ್ರಭುಪಾದರು ಏನು ಹೇಳ್ತಿದ್ದಾರೆ. ಶ್ರೀಲ ಪ್ರಭುಪಾದರು ಏನು ಹೇಳ್ತಿದ್ದಾರೆ. ಕೃಷ್ಣನು ಗೋವುಗಳು ಮತ್ತು ಇಂದ್ರಿಯಗಳ ಎಲ್ಲ ಸಂತೋಷಗಳಿಗೆ ಕಾರಣನಾದವನು. ನೋಡಿ, ಶ್ರೀಲ ಪ್ರಭುಪಾದರ ಈ ಒಂದು ತಾತ್ಪರ್ಯ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ. ಇಲ್ಲಿ ಕಂಟೆಕ್ಸ್ಟೇ ಇಲ್ಲ. ಯುದ್ಧ ಭೂಮಿಯಲ್ಲಿ ಏನು ಹಸುಗಳಿವೆಯಾ? ಏನಿಲ್ಲ, ಹಸುಗಳೇನಿಲ್ಲ. ಆಯ್ತು, ಕೃಷ್ಣನ ಹೆಸರು ಯಾಕೆ ಹಾಗೆ ಕರಿಬೇಕು? ಕೃಷ್ಣನನ್ನು ಗೋವಿಂದ ಅಂತ ಯಾಕೆ ಈ ಶ್ಲೋಕದಲ್ಲಿ ಕರಿಬೇಕು? ಅರ್ಜುನ ತನ್ನ ಇಂದ್ರಿಯವನ್ನು ಕಂಟ್ರೋಲ್ ಮಾಡಬೇಡ ಅಂತ ಹೇಳೋ ದೃಷ್ಟಿಕೋನ ಇರಬಹುದು, ಅಥವಾ ಕಂಟ್ರೋಲ್ ಮಾಡು ಅಂತ. ಆದರೆ ಗೋವುಗಳು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಇಲ್ಲಿ ತಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನೋ ಒಂದು ಕಾರಣ ಇದೆ. ಏನು ಕಾರಣ ಅಂತ ಹೇಳಿದ್ರೆ, ಗೋಮಾತೆ ಇಲ್ಲದೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋ ಒಂದು ಕಾರಣ ಇದು. ಆಮೇಲೆ ಕೃಷ್ಣನಿಗೆ ಗೋವುಗಳು ತುಂಬಾ ಹತ್ತಿರ ಅಂತ ಹೇಳುವ ಒಂದು ಕಾರಣ. ಇದನ್ನ ಇಟ್ಕೊಂಡು ನಾವು ತಾಯಿ ಗೋಮಾತೆಯನ್ನು ಒಂದು ಕ್ಷಣ ನಾವು ನೆನಪಿಸ್ಕೊಳ್ಳೋಣ ಖಂಡಿತವಾಗಿ. ಯಾಕಂದ್ರೆ ಗೋಮಾತೆ ಇದ್ರೆ, ನಾವು ಗೋಮಾತೆಯನ್ನ ಸೇವೆ ಮಾಡಿದ್ರೆ ಕೃಷ್ಣನಿಗೆ ತುಂಬಾ ಖುಷಿ ಆಗತ್ತೆ. ಕೃಷ್ಣನು ಗೋವುಗಳ ಮತ್ತು ಅಂದ್ರೆ ಗೋ ಅಂತ ಹೇಳಿದ್ರೆ ಹಸು ಅಥವಾ ಇಂದ್ರಿಯ, ಇದೆರಡು ಅರ್ಥ. ಗೋ ಅಂದ್ರೆ ಕೃಷ್ಣನು ಗೋವುಗಳ ಮತ್ತು ಇಂದ್ರಿಯಗಳ ಎಲ್ಲ ಸಂತೋಷಗಳಿಗೆ ಕಾರಣನಾದವನು.
ಭಗವಂತ ಕೃಷ್ಣ ನಮ್ಮ ಇಂದ್ರಿಯಕ್ಕೂ ಅದಲ್ಲದೆ ಹಸುವಿನ ಇಂದ್ರಿಯಕ್ಕೂ ಸಂತೋಷ ಕೊಡ್ಲಿಕ್ಕೆ ಕಾರಣ. ಭೌತಿಕವಾಗಿರ್ಲಿ ಆಧ್ಯಾತ್ಮಿಕವಾಗಿರ್ಲಿ, ಭೌತಿಕವಾಗಿ ನಮಗೆ ಸಿಗುವುದು ಕೂಡ ಮೂಲ ಕಾರಣ ಭಗವಂತನೇ. ನಮಗೆ ಅನ್ನಿಸ್ತದೆ ಭಗವಂತ ಅಲ್ಲ, ನಾವೇ ಕಾರಣ ಅಂತ ಅನ್ನಿಸ್ತದೆ. ಅಲ್ಲ, ನಾವು ಕಾರಣ ಅಲ್ವೇ ಅಲ್ಲ. ನಮಗೆ ಏನು ಒಂದು ಹುಲ್ಲು ಕಡ್ಡಿಯೂ ಕೂಡ ನಮಗೆ ಆ ಕಡೆ ಈ ಕಡೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಆರ್ಡರ್ ಇಲ್ಲದಿದ್ರೆ, ಅವರ ಅನುಮತಿ ಇಲ್ಲದಿದ್ರೆ. ಅನುಮತಿ ಭಗವಂತನಿಂದಲೇ ಆಗುವಂಥದ್ದು. ಇದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಗೋವಿಂದ ಎಂದು ಕರೆದಿದ್ದು. ಯಾಕೆಂದ್ರೆ ಈಗ ನನ್ನನ್ನು ಇಲ್ಲಿ ಮಧ್ಯೆ ತಂದು ಇಟ್ಟಿದ್ಯಪ್ಪ, ನನಗೆ ಏನ್ ಮಾಡ್ತೀನಿ ನೀನು, ಅದೊಂದು ಮನಸ್ಸಿನಲ್ಲಿ ಕಾಣ್ತಾ ಉಂಟು. ಏನು ನಿನ್ನ ಉದ್ದೇಶ ಭಗವಂತ? ಈ ಅರ್ಥವತ್ತಾದ ಪದವನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ, ಅಂದ್ರೆ ಅರ್ಜುನನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲುದು ಎನ್ನುವುದನ್ನು ಕೃಷ್ಣ ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ. ಅಂದ್ರೆ ನನಗೆ ಯುದ್ಧ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಇದರಿಂದ ಹೊರಗೆ ಬರಿಸಪ್ಪ ಅಂತ ಹೇಳೋ ಒಂದು, ನನಗೆ ಬೇಡ ಇದು, ಅದಕ್ಕೆ ಅನುಮತಿ ಕೊಡು ಅಂತ ಹೇಳೋ ಒಂದು ದೃಷ್ಟಿಕೋನ ಕೂಡ ಇದೆ ಇಲ್ಲಿ ಕಾಣ್ತದೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಹೇಗೆ ಹೃದಯದ ಭಾಷೆಯಲ್ಲಿ ಕೃಷ್ಣ ಮತ್ತು ಅರ್ಜುನರು ಸಂವಾದ ನಡೀತಾ ಇದೆ ಇಲ್ಲಿ. ಇದು ಹೃದಯದ, ಅದಕ್ಕೆ ಇದೊಂದು ಪ್ರೇಮ ಶಾಸ್ತ್ರ, ಬೇಸಿಕ್ ಪ್ರೇಮ ಶಾಸ್ತ್ರ. ಇದೊಂದು ಪ್ರೇಮ ಅಂತ ಹೇಳಿದ್ರೆ ಭಕ್ತ ಮತ್ತು ಭಗವಂತನ ಜೊತೆ ಇರುವಂತಹ ಒಂದು ಸಂಬಂಧ ಶಾಸ್ತ್ರ ಇದು ಭಗವದ್ಗೀತೆ. ಮುಂದೆ ಹೋದಾಗೆ ದೊಡ್ಡ ದೊಡ್ಡ ಸಂಬಂಧ ಶಾಸ್ತ್ರಗಳು ಇದೆ, ಮುಂದೆ ಮುಂದೆ ಭಾಗವತಂ ಇದೆ, ಹಾಗೆ ದೊಡ್ಡದು. ಅದಕ್ಕೆಲ್ಲ ನಾವು ರೆಡಿ ಆಗ್ತಿದ್ದೇವೆ. ಶ್ರೀಲ ಪ್ರಭುಪಾದ ಹೇಳ್ತೇವೆ ಇದು ಬೇಸ್, ನಮಗೆ ಆಧ್ಯಾತ್ಮಿಕ ಭಗವಂತನ ಜೊತೆ ಸಂಪರ್ಕಕ್ಕೆ ಇದೊಂದು ಬೇಸ್ ಭಗವದ್ಗೀತೆ ಅಂತ ಹೇಳಿ. ಸೊ ನಮಗೆ ಅರ್ಥ ಮಾಡ್ಬೋದು ಇಲ್ಲಿ ಆ ಒಂದು ಸಂಬಂಧ ಹೇಗಿದೆ ಅಂತ. ನಾವು ಗೋವಿಂದನ, ಮುಂದೆ ಹೋಗ್ತಾ ಇದ್ದೇನೆ, ನಾವು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ. ಸೊ ನಾವೆಲ್ಲ ಈಗ 1 ಗಂಟೆ ಅರ್ಧ ಗಂಟೆ ಕೂತು ಭಗವಂತ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಇಂದ್ರಿಯಕ್ಕಲ್ಲ, ನನಗೆ ಇಷ್ಟೆಲ್ಲ ಜ್ಞಾನ ಬಂತು, ಸರಿ ನನಗೆ ಗ್ರೇಟು ಅಂತ ಹೇಳುವಂಥದ್ದು ಅಲ್ಲವೇ ಅಲ್ಲ. ನಾವು ಇದು ಸೇವೆಯ ರೂಪದಲ್ಲಿ ಮಾಡುವಂಥದ್ದು. ನಮಗೆ ಈ ಜ್ಞಾನ ಅಕಸ್ಮಾತ್ ಸಿಕ್ಕಿದ್ರೆ ಅದು ಭಗವಂತನಿಂದ ಸಿಗ್ತಾ ಇದೆ, ಗುರುಮುಖೇನ ಸಿಗ್ತಾ ಇದೆ. ಅದನ್ನು ಎಲ್ಲಿ ನಾವು ಉಪಯೋಗಿಸ್ಬೇಕು? ಭಗವಂತನಿಗೋಸ್ಕರವೇ ಉಪಯೋಗಿಸ್ಬೇಕು. ಅಲ್ಲಿ ಬೇರೆ ಏನೋ ಹೋಗಿ ಅದರಿಂದ ನಾವು ಹಣ ಮಾಡ್ಲಿಕ್ಕೋಸ್ಕರ ಅಲ್ಲ, ಬೇರೆಲ್ಲೋ ಹೋಗಿ ಅದನ್ನ ಹೇಳಿ ನಾವು ನಮಗೆ ಜಂಬ ಪಡಿಸ್ಕೊಳ್ಳಿಕ್ಕೂ ಅಲ್ಲ, ನಮಗೆ ಜಂಬ ಇದೆ ಅಂತ ಹೇಳಲಿಕ್ಕೂ ಅಲ್ಲ, ಅಥವಾ ನಮಗೆ ತುಂಬಾ ಫಾಲೋವರ್ಸ್ ಆಗ್ಬೇಕು ಅಂತೂ ಅಲ್ಲ. ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ಭಗವಂತನ ಸೇವೆ, ಅದು ಏನೇ ಇರಲಿ ನಮಗೆ ಮಾಡಲೇಬೇಕು, ನಿರಂತರವಾಗಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳಿ ಕಾಣ್ತದೆ ಇಲ್ಲಿ ನಮಗೆ. ಪ್ರಾಪಂಚಿಕವಾಗಿ ಪ್ರತಿಯೊಬ್ಬರೂ ತನ್ನ ಇಂದ್ರಿಯಗಳನ್ನು ತೃಪ್ತಪಡಿಸಲು ಬಯಸುತ್ತಾರೆ. ಅದರ ಒಪೋಸಿಟ್, ವ್ಯತಿರಿಕ್ತ ನಾವು ಹೋದ್ರೆ ನಮ್ಮ ಇಂದ್ರಿಯಗಳನ್ನು, ಅಂದ್ರೆ ಈ ಭಗವಂತನ ಹೆಸರನ್ನು ನಾವು ಸಿಕ್ಕಿದೆ, ನಮಗೆ ಭಗವಂತನ ನಾಮ ಸಿಕ್ಕಿದೆ, ಭಗವಂತ ಹೇಳುವ ಜ್ಞಾನ ಸಿಕ್ಕಿದೆ, ಇದನ್ನೆಲ್ಲ ನಾವು ಭೌತಿಕ ವಿಚಾರಕ್ಕೆ ನಾವು ಉಪಯೋಗಿಸ್ತೇವೆ ಅಂತ ಇಟ್ಕೊಳ್ಳಿ. ಅದು ತಪ್ಪು, ದೊಡ್ಡ ತಪ್ಪು. ಮ್ಯಾನೇಜ್ಮೆಂಟಿಗೆ ಉಪಯೋಗಿಸ್ತೇವೆ, ವಿಚಾರಕ್ಕೆ ಉಪಯೋಗಿಸ್ತೇವೆ. ಇಲ್ಲ, ಇದರ ಉದ್ದೇಶ ಅದಲ್ಲವೇ ಅಲ್ಲ. ಇದರ ಉದ್ದೇಶ ಕೃಷ್ಣನ ಕಡೆಗೆ ಹೋಗುವಂಥದ್ದು, ಅದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಅದಕ್ಕೆ ಏಕತತ್ವ ಅಭ್ಯಾಸ ಅಂತ ಹೇಳ್ತಾರೆ. ಭಗವದ್ಗೀತೆ ಅಥವಾ ಭಗವದ್ಗೀತೆ ಜ್ಞಾನವನ್ನ ಕೃಷ್ಣನ ಕಡೆ ಹೋಗ್ಲಿಕ್ಕೆ ಮಾತ್ರ ಉಪಯೋಗಿಸಬೇಕು, ಬೇರೆ ಯಾವುದೇ ಉದ್ದೇಶಕ್ಕಲ್ವಾ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ವಿದೇಶಕ್ಕೆ ಹೋಗಿ ಇದನ್ನು ಪ್ರಚಾರ ಮಾಡಿ 1 ರೂಪಾಯಿಯನ್ನು ಕೂಡ ಬೇರೆ ಯಾರಿಂದಲೂ ತೆಕ್ಕೊಳ್ಳದೆ ಅವರು ಎಷ್ಟು ದೊಡ್ಡ ಭಕ್ತರ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ನೋಡಿ. ನಾವೆಲ್ಲರೂ ಅದರ ಅಂಗ. ಅಂದ್ರೆ ನೇರವಾಗಿ ಕೃಷ್ಣನನ್ನ ಸೇವೆ ಮಾಡಿದಂತ ಶ್ರೀಲ ಪ್ರಭುಪಾದರು ನಮಗೆಲ್ಲರಿಗೂ ಸಹಾಯ ಮಾಡಿದ್ದಾರೆ. ಅಂದ್ರೆ ಹೇಗೆ ವೃಕ್ಷಕ್ಕೆ ನೀರು ಹಾಕುವಾಗ, ಬುಡಕ್ಕೆ ನೀರು ಹಾಕುವಾಗ ಬೇರುಗಳಿಗೆ ಸುಖ ಸಿಗುತ್ತೋ, ನೀರು ಸಿಕ್ಕಿತ್ತು ಸಂತುಷ್ಟಿ ಆಗ್ತದೆ, ಆಮೇಲೆ ಗಟ್ಟಿ ಆಗತ್ತೆ, ಆಮೇಲೆ ಬೆಳವಣಿಗೆ ಚೆನ್ನಾಗಾಗತ್ತೆ ಮರದ್ದು ಅಥವಾ ಸಸ್ಯದ್ದು. ಅದೇ ರೀತಿ ನಾವೆಲ್ಲ ಭಗವಂತನ ಒಂದು ಅಂಗಗಳು. ಶ್ರೀಲ ಪ್ರಭುಪಾದರು ಪರಿಶುದ್ಧ ಭಕ್ತರು, ಅವರು ಕೃಷಿಕರು. ಆ ಕೃಷಿಯಿಂದ ಹಾಗೆ ಅವರು ನೀರು ಹಾಕಿ ಭಗವಂತನಿಗೆ ಸಂತೋಷ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಭಗವಂತನ ಸಂತೋಷದಿಂದ ಏನಾಯ್ತು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಕೂಡ ಅದರ ಪ್ರಯೋಜನ ಸಿಗ್ತಾ ಇದೆ. ಇದು ಯಾರು ಕಾರಣಕರ್ತರು? ಶ್ರೀಲ ಪ್ರಭುಪಾದರು. ಈ ಶ್ರೀಲ ಪ್ರಭುಪಾದರು ಮಾಡಿದಂತಹ ಈ ಒಂದು ಅದ್ಭುತ ಕಾರ್ಯದಿಂದಾಗಿ ನಮಗೆಲ್ಲರಿಗೂ ಸುಲಭವಾಗಿ, ಎಷ್ಟು ಸುಲಭ, ಮನೆಗೆ ಬಂದು ತಟ್ತಾ ಇದೆ ಭಗವದ್ಗೀತೆ. ಡಿಸೆಂಬರ್ ಮಂತಲ್ಲಂತೂ ಎಲ್ಲರ ಮನೆಯಲ್ಲೂ ತಟ್ತಾ ಇದೆ. ಸೊ ತಟ್ಟಿ ಬಾ ಬಾ ಅಂತ ಹೇಳಿ ಕರೀತಾ ಇದೆ. ಅಂತಹ ಒಂದು ಶ್ರೇಷ್ಠ ಗ್ರಂಥ ಇದು ಶ್ರೀಮದ್ ಭಗವದ್ಗೀತೆ. ಶ್ರೀಲ ಪ್ರಭುಪಾದರು ಬರೆದದಂತ, ಅಂದ್ರೆ ತಾತ್ಪರ್ಯ, ಭಾವಾರ್ಥ ಎಲ್ಲ ಕೊಟ್ಟಂಥದ್ದು. ಮುಂದೆ ಹೋಗೋಣ. ಇಲ್ಲೊಂದು ಅದ್ಭುತವಾದಂತಹ ಒಂದು ಶ್ಲೋಕ ಇದೆ ಇಲ್ಲಿ ನೋಡಿ. ಸಾರಿ, ಶ್ಲೋಕ ಅಲ್ಲ, ಒಂದು ವಾಕ್ಯ ಇದೆ ಎಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ,
ಈಗಾಗಲೇ ಹೇಳಿದ ಹಾಗೆ ಭಕ್ತನಾದವನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿ ಕೊಟ್ಟರೆ ಅವನು ಭಗವಂತನ ಸೇವೆಗಾಗಿ ಎಲ್ಲ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಶ್ರೀಲ ಪ್ರಭುಪಾದರು. ಅವರು ಎಲ್ಲವನ್ನು, ಆಮೇಲೆ ಬೇರೆ ಎಲ್ಲ ಆಚಾರ್ಯರು ಕೂಡ ಎಲ್ಲವನ್ನು ಭಗವಂತನ ಸೇವೆಗೋಸ್ಕರೇ ನಿಯೋಜಿಸಿದ್ದಾರೆ, ಬೇರೆ ಏನಕ್ಕೂ ನಿಯೋಜಿಸಿಲ್ಲ. ಅಲ್ಲದೆ ಭಗವಂತನಿಗೆ ಅನುಮತಿ ಇಲ್ಲದೆ ಏನನ್ನೂ ಸ್ವೀಕರಿಸಬಾರದು. ಅಂದ್ರೆ ಭಗವಂತ ಕೊಟ್ಟದ್ದು ನಮಗೆ ಭಗವಂತನ ಸೇವೆಗೆ ಮಾತ್ರ. ಈ ರೀತಿಯಲ್ಲಿ ಅರ್ಜುನ ಏನು ಬಯಸ್ತಾನೆ ಅಂತ ಹೇಳಿದ್ರೆ ಯುದ್ಧ ಬೇಡ ಅಂತ ಹೇಳಿ, ಆದರೂ ಕೂಡ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಮುಂದೆ ಏನ್ ನಡೀತದೆ ಅಂತ ಹೇಳಿ ಈ ಶ್ಲೋಕದಲ್ಲಿ. ಭಗವಂತ, ಯಾಕಂದ್ರೆ ಭಗವಂತ ಅಂತರ್ಯಾಮಿ, ಎಲ್ಲ ಕಡೆ ಇರುವಂಥವನು, ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವಂಥವನು. ಅರ್ಜುನನಂತಹ ಶ್ರೇಷ್ಠ ವ್ಯಕ್ತಿಯ ಹೃದಯವನ್ನು ಕೊಂಡ ಅರಿಯುವಂತಹ ಒಂದು ಶಕ್ತಿ ಭಗವಂತನಲ್ಲಿ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಇರುವಂಥದ್ದು. ಅದೇನು ಸ್ಪೆಷಲ್ ಆಗಿ ಗಳಿಸುವಂಥದ್ದಲ್ಲ, ಭಗವಂತನಿಗೆ ಯಾವತ್ತೂ ಇರುವಂಥದ್ದು. ಆದ್ರಿಂದ ಏನು, ಈಗ ನಾವು ನಮ್ಮ ದೇಹದಲ್ಲಿ ಎಲ್ಲೋ ಒಂದು ಇರುವೆ ಕೂತಿದೆ ಅಂತ ಇಟ್ಕೊಳ್ಳಿ. ಇರುವೆ ಕೂತಿದೆ, ಅದು ಎಲ್ಲಿ ಕೂತಿದೆ, ಎಲ್ಲಿ ಓಡ್ತಾ ಇದೆ ಅಂತ ನಮಗೆ ಗೊತ್ತಿದೆಯಲ್ಲ. ಅದೇ ತರ ಇಡೀ ಸೃಷ್ಟಿಯಲ್ಲಿ ಭಗವಂತನಿಗೆ ಎಲ್ಲೆಲ್ಲಿ ಏನೇನು ಆಗ್ತದೆ ಅಂತ ಗೊತ್ತಾಗ್ತದೆ. ನಾವು ಅನ್ಕೊಳ್ಳೋ ಯಾರು ನೋಡೋದಿಲ್ಲ, ನಾನು ಏನ್ ಬೇಕಾ ಮಾಡಬಲ್ಲೆ ಅಂತ. ಯಾರು ನೋಡ್ತಾ ಇಲ್ಲ, ಭಗವಂತ ನೋಡ್ತಾ ಇದ್ದಾನೆ. ಹೇಗೆ ನೋಡ್ತಾ ಇದ್ದಾನೆ ನಮಗೆ ಗೊತ್ತಿಲ್ಲ ಇದ್ರು ಎಷ್ಟು ಚೆನ್ನಾಗಿ ನೋಡ್ತಾನೆ ಅಂತ ಹೇಳಿದ್ರೆ, ಅವ ಕಣಗಳಲ್ಲೂ ಭಗವಂತ ನೆಲೆಸಿದ್ದಾನೆ. ಸೂಕ್ಷ್ಮವಾಗಿ ನಮಗೆ ಕಾಣ್ತದೆ. ಯಾಕಂದ್ರೆ ಅವನಿಲ್ಲದೆ ಈ ಈ ಭೌತಿಕ ಪ್ರಪಂಚ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅವನು ಒಳಗೆ ಬಂದ ಕಾರಣ ಭೌತಿಕ ಪ್ರಪಂಚ ಇದೆ. ನಮ್ಮೆಲ್ಲರ ಒಳಗೆ ಇರುವಂತಹ ಭಗವಂತ, ಸಾಕ್ಷಾತ್ ಭಗವಂತ ಪರಮಾತ್ಮ ಸ್ವರೂಪಿಯಾಗಿ ಬಂದಿದ್ದಾನೆ ಶ್ರೀಕೃಷ್ಣ. ಅದ ಕಾರಣ ನಮಗೆ ನಿಜವಾಗಿ ಶ್ರೀಕೃಷ್ಣನ ದರ್ಶನ ಆಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಕಡೆ ನಾವು ಭಗವಂತನನ್ನು ನೋಡ್ಲಿಕ್ಕೋಸ್ಕರ ನಾವು ಈ ಭಗವದ್ಗೀತೆಯನ್ನ ಓದ್ಬೇಕು. ಮುಂದೆ ಹೋಗೋಣ. 36ನೇ ಶ್ಲೋಕ. ಪಾಪಂ ಏವಾಶ್ರಯೇದ್ ಅಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ ಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಅನುವಾದ: ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನು ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಭಾವಾರ್ಥ ಯಾರಾದ್ರೂ ಓದ್ಲಿಕ್ಕೆ ಇಚ್ಛೆ ಪಡ್ತೀರಾ? ಆದ್ರೆ ಕೈ ಎತ್ತಿ. ಹರೇ ಕೃಷ್ಣ. ಯಾರಾದ್ರೂ ಓದ್ಲಿಕ್ಕೆ ಇಚ್ಛೆ ಪಡ್ತೀರಾ? ಹಾ, ದಮಯಂತಿ ಮಾತಾಜಿ ದಯವಿಟ್ಟು ಓದಿ. ವೇದಗಳ ಪ್ರಕಾರ ದುರಾಕ್ರಮಣ ಮಾಡುವವರು 6 ಬಗೆಯ ಜನ. ವಿಷ ಹಾಕುವವರು, ಮನೆಗೆ ಬೆಂಕಿ ಹಚ್ಚುವವನು, ಮಾರಕ ಆಯುಧಗಳಿಂದ ದಾಳಿ ಮಾಡುವವನು, ಸಂಪತ್ತನ್ನು ಲೂಟಿ ಮಾಡುವವನು, ಮತ್ತೊಬ್ಬರ ಭೂಮಿಯನ್ನು ವಶ ಮಾಡಿಕೊಳ್ಳುವವನು ಮತ್ತು ಮತ್ತೊಬ್ಬನ ಹೆಂಡತಿಯನ್ನು ಅಪಹರಿಸುವವನು. ಇಂತಹ ಆಕ್ರಮಣಕಾರನನ್ನು ಕೂಡಲೇ ಕೊಲ್ಲಬೇಕು. ಹಾಗೆ ಕೊಲ್ಲುವುದರಿಂದ ಪಾಪವೇನೂ ಬರುವುದಿಲ್ಲ. ಇಂತಹ ಆಕ್ರಮಣಕಾರರನ್ನು ಕೊಲ್ಲುವುದು ಸಾಮಾನ್ಯ ಮನುಷ್ಯನಿಗೂ ಯೋಗ್ಯ ಕಾರ್ಯ. ಆದರೆ ಅರ್ಜುನನು ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಅವನದು ಸಂತ ಸದೃಶ ಸ್ವಭಾವ. ಆದ್ದರಿಂದ ಅವನು ಸಂತನಂತೆಯೇ ಅವರೊಡನೆ ನಡೆದುಕೊಳ್ಳಲು ಬಯಸಿದ. ಆದರೆ ಇಂತಹ ಸಂತನ ರೀತಿ ಕ್ಷತ್ರಿಯನಿಗಲ್ಲ. ಒಂದು ರಾಜ್ಯದ ಆಡಳಿತದಲ್ಲಿ ಹೊಣೆಗಾರಿಕೆಯುಳ್ಳ ಮನುಷ್ಯನು ಸಂತ ಸದೃಶನಾಗಬೇಕಿದ್ದರೂ ಅವನು ಏಡಿಯಾಗಿರಬಾರದು. ಉದಾಹರಣೆಗೆ ಶ್ರೀರಾಮ. ಅವನದು ಎಂಥ ಸ್ವಭಾವ ಎಂದರೆ, ಈಗಲೂ ಜನರು ರಾಮರಾಜ್ಯದಲ್ಲಿರಬೇಕೆಂದು ಬಯಸುತ್ತಾರೆ. ಆದರೆ ರಾಮನು ಎಂದೂ ಏಡಿಯಂತೆ ನಡೆದುಕೊಳ್ಳಲಿಲ್ಲ. ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ ರಾವಣನು ರಾಮನ ವಿರುದ್ಧ ಆಕ್ರಮಣ ಮಾಡಿದವನೇ. ಜಗತ್ತಿನ ಚರಿತ್ರೆಯಲ್ಲಿ ಸಾಮ್ಯವಿಲ್ಲದಂತಹ ಪಾಠವನ್ನು ಶ್ರೀರಾಮನು ಅವನಿಗೆ ಕಲಿಸಿದ. ಆದರೆ ಅರ್ಜುನನ ವಿರುದ್ಧ ಆಕ್ರಮಣ ಮಾಡಿದವರು ವಿಶೇಷ ವರ್ಗದವರು. ಎಂದರೆ ಆತನ ತಾತ, ಅವನ ಗುರು,
ಸ್ನೇಹಿತರು, ಮಕ್ಕಳು, ಮೊಮ್ಮಕ್ಕಳು ಮೊದಲಾದವರು ಎಂಬುದನ್ನು ಪರಿಗಣಿಸಬೇಕು. ಅದರಿಂದಾಗಿ ಅರ್ಜುನನು ಸಾಮಾನ್ಯ ಅತಿಕ್ರಮಣಕಾರರ ವಿರುದ್ಧ ಅಗತ್ಯವೆನಿಸುವ ತೀವ್ರ ಕ್ರಮಗಳನ್ನು ಕೈಗೊಳ್ಳಬಾರದು ಎಂದು ಭಾವಿಸಿದ. ಅಲ್ಲದೆ ಸಂತ ಸ್ವಭಾವದವರು ಕ್ಷಮೆಯನ್ನು ತೋರಬೇಕೆಂದು ಆದೇಶವಿದೆ. ಸಂತ ಸ್ವಭಾವದವರಿಗೆ ಯಾವುದೇ ರಾಜಕೀಯ ತುರ್ತು ಪರಿಸ್ಥಿತಿಗಿಂತ ಇಂತಹ ಆದೇಶಗಳು ಮುಖ್ಯ. ರಾಜಕೀಯ ಕಾರಣಗಳಿಂದಾಗಿ ತನ್ನ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಧರ್ಮ ಮತ್ತು ಸಂತ ಸಹಜ ನಡವಳಿಕೆ ಈ ಕಾರಣಗಳಿಗಾಗಿ ಅವರನ್ನು ಕ್ಷಮಿಸುವುದೇ ಉತ್ತಮ ಎಂದು ಅರ್ಜುನನು ಭಾವಿಸಿದ. ತಾತ್ಕಾಲಿಕವಾದ ದೇಹ ಸುಖಕ್ಕಾಗಿ ಮಾತ್ರ ಅವರನ್ನು ಕೊಲ್ಲುವುದು ಯೋಗ್ಯವಲ್ಲ ಎಂದು ಅವನು ಭಾವಿಸಿದ. ಅವರನ್ನು ಕೊಂದು ಪಡೆಯುವ ರಾಜ್ಯವಾಗಲಿ ಸುಖವಾಗಲಿ ಶಾಶ್ವತವೇನೂ ಅಲ್ಲ. ಹೀಗಿರುವಾಗ ತನ್ನ ಬಂಧುಗಳನ್ನೇ ಕೊಂದು ತನ್ನ ಜೀವನಕ್ಕೂ ಶಾಶ್ವತವಾದ ಮುಕ್ತಿಗೂ ಆಪತ್ತನ್ನೇಕೆ ತಂದುಕೊಳ್ಳಬೇಕು? ಅರ್ಜುನನು ಕೃಷ್ಣನನ್ನು ಮಾಧವ ಅಥವಾ ಭಾಗ್ಯದೇವತೆಯ ಪತಿ ಎಂದು ಕರೆಯುವುದು ಅರ್ಥವತ್ತಾಗಿದೆ. ಕೃಷ್ಣನು ಭಾಗ್ಯದೇವತೆಯ ಪತಿ. ಅವನು ತನ್ನನ್ನು ದೌರ್ಭಾಗ್ಯಕರವಾದ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಬಾರದು ಎಂದು ಅರ್ಜುನನು ಹೇಳಬಯಸಿದ. ಆದರೆ ಕೃಷ್ಣನು ಭಕ್ತರಿಗೆ ಮಾತ್ರವಲ್ಲ, ಯಾರಿಗೂ ದುರದೃಷ್ಟವನ್ನು ತರುವುದಿಲ್ಲ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಾ, ಇಲ್ಲಿ ತುಂಬಾ ವಿಚಾರ ಇದೆ ಮಾತಾಡ್ಲಿಕ್ಕೆ. ಇದನ್ನು ನಾಳೆ ಇಲ್ಲಿಂದ ಮುಂದುವರಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿಚಾರ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ನಮಗೆ ಅಂತ ಹೇಳಿ. ನಾವು ಫಸ್ಟ್ ಕ್ಲಾಸಿನಲ್ಲೇ ಡಿಸ್ಕಷನ್ ಮಾಡ್ತಾ ಇದ್ದದ್ದು, ಎರಡು ರೀತಿಯ ಧರ್ಮ ಇದೆ, ಎರಡು ರೀತಿಯ ಧರ್ಮವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಭಗವಂತ ಬಂದಿದ್ದಾನೆ ಅಂತ ಹೇಳಿ. ಯಾಕಂದ್ರೆ ಜನರಾಗಿ ನಾವು ಒಂದೇ ಧರ್ಮವನ್ನು ಹೇಳ್ತೇವೆ. ಅದು ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಭಗವಂತನ ಪ್ರೀತಿ ಅದರಿಂದ ಮಾತ್ರ ಸಾಧ್ಯ. ಅದು ಭಾಗವತ ಧರ್ಮ. ಆದ್ರೆ ಇಲ್ಲಿ ಏನು ಎತ್ತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಭಾಗವತ ಧರ್ಮವನ್ನ ಅರ್ಜುನ ಸಾಮಾನ್ಯವಾಗಿ ಅವನ ಹೃದಯದಲ್ಲಿ ಇದೆ. ಭಾಗವತ ಧರ್ಮ ಮಾಡ್ತಾನೆ ಇದ್ದಾನೆ. ಆದ ಕಾರಣ ವೈಷ್ಣವ ಅಂತ ಹೇಳಿದ್ರೆ ವರ್ಣಾಶ್ರಮದಿಂದ ಮೇಲ್ಪಟ್ಟವ. ಅಂದ್ರೆ 4 ವರ್ಣಗಳು 4 ಆಶ್ರಮಗಳಿಂದ ಮೇಲೆ ಇರುವಂತಹ ವ್ಯಕ್ತಿ ವೈಷ್ಣವ. ಅಥವಾ ಅವನು ಭಗವಂತನನ್ನ ಅರಿಲಿಕ್ಕೆ ಪ್ರಯತ್ನ ಪಡುವವ. ಆಮೇಲೆ ಉಚ್ಚ ಸ್ಥಿತಿಗೆ ತಲುಪಿದವ ಅಂತ ಅರ್ಥ. ಮೇಲಿನ ಸ್ಥಿರಕ್ಕೆ ತಲುಪಿದವನು ಅಂತ ಅರ್ಥ. ಅಂತಹ ವ್ಯಕ್ತಿ ಅರ್ಜುನ. ಅವನದ್ದು ಬಿಹೇವಿಯರ್ ಇಲ್ಲಿ ಕಾಣ್ತದೆ. ಅವನದ್ದು ಏನು ಬಿಹೇವಿಯರ್ ಅಂದ್ರೆ, ದಯಾ ಸರ್ವಭೂತೇಶು. ಯಾರೇನೇ ಮಾಡ್ಲಿ, ಯಾಕೆಂದ್ರೆ ಅವರವರ ಕರ್ಮಕ್ಕನುಸಾರವಾಗಿ ಅವರವರು ಮಾಡ್ತಿದ್ದಾರೆ. ಆದರೆ ಎಲ್ಲರಲ್ಲೂ ಇರುವ ಆತ್ಮ ಭಗವಂತನ ಅಂಶ, ಅವರ ಸೇವೆ ಮಾಡೋದು ನಮ್ಮ ಉದ್ದೇಶ ಅಂತ ಹೇಳಿ ಯಾರನ್ನು ಏನು ಇದು ಮಾಡಲ್ಲ. ಅದು ನಿಜವಾದ ವೈಷ್ಣವರ ಗುಣ. ಆದ್ರೆ ಇಲ್ಲಿ ಏನು ಆ ತರ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯ ವ್ಯಕ್ತಿಗಳಿಗೆ ಏನಾಗ್ತದೆ, ಇಂತಹ ಗ್ರೇಟ್ ವ್ಯಕ್ತಿಗಳೇ ರಿನೌನ್ಸ್ ಆಗ್ತಾರೆ. ಇಂಥ ಗ್ರೇಟ್ ವ್ಯಕ್ತಿಗಳು ಏನು ತೊಂದರೆ ಇದ್ರು, ಏನು ದೌರ್ಜನ್ಯ ನಡೆಸಿದ್ರು ಕೂಡ ಮಾತಾಡ್ತಿಲ್ಲ. ಇದು ಕಷ್ಟ. ಇಂತಹ ಪರಿಸ್ಥಿತಿ ಬರಬಾರದು. ಅದಕ್ಕೋಸ್ಕರ ಭಗವಂತ ಒಂದು ರೂಲ್ ಮಾಡಿದ್ದಾನೆ. ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ. ಈ ಭೌತಿಕ ಪ್ರಪಂಚದಲ್ಲಿ ಇರುವಾಗ ಹೇಗೆ ನಡ್ಕೊಳ್ಬೇಕು ಪ್ರತಿಯೊಬ್ಬ ವ್ಯಕ್ತಿ, ಆ ನಡ್ಕೊಳ್ಳೋ ವಿಚಾರವೇ ಈ 4 ವರ್ಣಗಳು 4 ಆಶ್ರಮಗಳು ಕೊಟ್ಟಿದ್ದಾರೆ. ಆ 4 ವರ್ಣ 4 ಆಶ್ರಮದಲ್ಲಿ ಇರುವಂತಹ ಗೃಹಸ್ಥ ಧರ್ಮ ಮತ್ತು ಕ್ಷತ್ರಿಯ ಧರ್ಮ ಅರ್ಜುನ ಮಾಡಬೇಕಾಗಿತ್ತು. ಅದರಿಂದ ಹೊರಗೆ ಬರುವ ಪ್ರಯತ್ನ ಅರ್ಜುನ ಮಾಡ್ತಿರುವಾಗ, ನಾನು ಬ್ರಾಹ್ಮಣನಾಗ್ಬೇಕು, ನಾನು ಸನ್ಯಾಸಿ ಆಗ್ಬೇಕು ಅಂತ ಹೇಳೋ ದೃಷ್ಟಿಕೋನದಿಂದ ಹೊರಗೆ ಬರುವಂತಹ ಮನಸ್ಥಿತಿ ಇರುವಂತಹ ಅರ್ಜುನನಿಗೆ ಏನು ಹೇಳ್ತಿದ್ದಾರೆ ಇಲ್ಲಿ? ಇಲ್ಲ, ತಪ್ಪು. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಭಗವಂತ ಎರಡನ್ನು ಕೂಡ ಎಷ್ಟು ಸೀರಿಯಸ್ ಆಗಿ ತಗೊಂಡು ಮಾಡಿದ್ದಾನೆ ಅಂತ ಹೇಳಿ. ಈ ಶ್ಲೋಕದಿಂದ ಮುಂದಿನ ಕ್ಲಾಸಲ್ಲಿ ಮುಂದೆ ಹೋಗೋಣ. ಸಮಯ ಆಗ್ತಾ ಇದೆ. ನಿಮಗೇನಾದರೂ ಪ್ರಶ್ನೆ ಅಥವಾ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ನೀವು ದಯವಿಟ್ಟು ನನ್ನನ್ನು ಕರೆಕ್ಷನ್ ಮಾಡಿ, ಪ್ರಶ್ನೆ ಇದ್ರೆ ಕೇಳಿ, ಎಲ್ಲರ ಜೊತೆಯಲ್ಲಿ ಡಿಸ್ಕಷನ್ ಮಾಡೋಣ. ತುಂಬಾ ಡೀಪ್ ಇಷ್ಟೊತ್ತು ಮ್ಯೂಟ್ ಆಗಿತ್ತಾ? ಹೌದು ಪ್ರಭು. ಓ, ಹರಿ 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 ಹರಿ. ಇಲ್ಲ, ಕೇಳಿಸ್ತು ಪ್ರಭು, ನಮ್ಗೆ ಕೇಳಿಸ್ತು. ಓಕೆ ಓಕೆ, ಸಾರಿ, ಕೇಳಿಸಿಲ್ಲ. ಓಕೆ, ಕೇಳಿಸಿಲ್ಲ. ಆಯ್ತು, ನಾನು ಲಾಸ್ಟ್ ಇದು ಹೇಳ್ತೀನಿ. ಲಾಸ್ಟ್ ಇದು ಏನಂತ ಹೇಳ್ತೀನಿ. ಇಲ್ಲ ಪ್ರಭುಜಿ, ಕೇಳಿಸ್ತಾ ಇತ್ತು, ಪೂರ್ತಿ ಕೇಳಿಸಿದೆ. ಹೌದಾ? ಲಾಸ್ಟ್ ನಾನು ವರ್ಣಾಶ್ರಮ ಧರ್ಮ ಮತ್ತು ಭಾಗವತ ಧರ್ಮದ್ದು ಎಲ್ಲ ಕೇಳಿಸಿದೆ. ಸರಿ 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 ಸರಿ. ಲಾಸ್ಟ್ ಹೇಳಿದ್ದು ಕೇಳಿಸಿರಲ್ಲ. ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ,
ನಾನೇನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ಅದು ಜಿ ಕೇಳಿಸ್ತು ಪ್ರಭು. ಅದು ಕೇಳಿಸ್ತು, ಎಲ್ಲ ಕೇಳಿಸ್ತು. ಸರಿ, ಎಲ್ಲ ಕೇಳಿಸ್ತು. ದಯವಿಟ್ಟು ಕೇಳಿ ಪ್ರಶ್ನೆ, ಅಥವಾ ಏನಾದ್ರು ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದ್ರೆ ಖಂಡಿತವಾಗಿ ಹೇಳಿ. ಯಾಕಂದ್ರೆ ನಾವು ತಪ್ಪು ಮಾಡಿದ್ರೆ ಇಲ್ಲಿ ತುಂಬಾ ಭಕ್ತರಿದ್ದಾರೆ, ಹರೇ ಕೃಷ್ಣ ಅವರೆಲ್ಲ ಪ್ರಭು. ಕರೆಕ್ಷನ್ ಮಾಡ್ತಾರೆ. ಎಸ್ ಮಾತಾಜಿ, ಎಸ್ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ನಾವು ಶ್ರೀನಿವಾಸ ಪ್ರಭು ಅಂತ. ನೆಟ್ವರ್ಕ್ ಸಿಗಲ್ಲ ನಮಗೆ. ನಮ್ದು ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಹಳ್ಳಿ. ಹಾ ನೆಟ್ವರ್ಕ್ ಸಿಗ್ತಾ ಇಲ್ಲ. ಚೆನ್ನಾಗಿ ಹೇಳ್ತಾ ಇದ್ರೆ ಹಾ ಇನ್ನೊಂದು ಶ್ರೀನಿವಾಸ ಪ್ರಭು ಅಂತ, ಅದರಿಂದ ಮಾಡ್ತೀನಿ, ಟ್ರೈ ಸಿಗ್ತಾ ಇಲ್ಲ. ಈ ಕ್ಲೈಮೇಟ್ ಬರಿಲ್ಲ, ಸರಿ ಇಲ್ಲ, ಅದಕ್ಕೆ ಆಗುತ್ತಾ ನಂಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾ ಇದೆ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹೆಚ್ಚಾಗಿ ಕೇಳಿಸ್ಕೊಳಕ್ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದಕ್ಕೆ ಕಾರಣಕ್ಕೆ ಸರಿಯಾಗಿ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ. ಪ್ರಭು, ಎಲ್ಲಿಂದ ನೀವು ಮಾತಾಡ್ತಾ ಇದ್ದೀರಾ? ನಾನು ಈಗ ವಾಸ ಬೆಂಗಳೂರಲ್ಲಿ ಸದ್ಯಕ್ಕೆ. ನಿಮ್ಮ ಹಾಗೆ ನೀವು ನಮಗೆ ಕಟ್ಟಾಯ್ತು. help ಮಾಡಿ, ನೀವು ನಮಗೆ ಆಶೀರ್ವಾದ ಕೊಡಿ. ಬೇಗನೆ ಎಲ್ಲಿಯಾದ್ರೂ ನಿಮ್ಮ ಹಾಗೆ ಭೂಮಿ ತಾಯಿ ಜೊತೆ ಕೃಷ್ಣನ ಸೇವೆ ಮಾಡುವಂತ ಅವಕಾಶ ಸಿಗಲಿ, ಗೋಮಾತೆ ಸೇವೆ ಮಾಡುವ ಅವಕಾಶ ಸಿಗಲಿ ಅಂತ ಹೇಳಿ. ಆಗ್ಲಿ ರೆಕಾರ್ಡಿಂಗ್ ಪ್ರಭು. ಇರುತ್ತೆ ಕೇಳಿ ನಾವು ಪ್ರಭು. ಚೆನ್ನಾಗಿ ಹೇಳ್ತಾ ಇದ್ದೀರಾ. ಒಳ್ಳೆ ಪ್ರಭು, ಚೆನ್ನಾಗಿ ಹೇಳ್ತಾ ಇದ್ದೀರಾ. ಇದನ್ನ ಸೇವೆ ಮಾಡಿ ಇದು ಖಂಡಿತ ನಮ್ಮಂತವ್ರು ಕೇಳಿಸ್ಕೊಂಡ್ಲಿ. ಖಂಡಿತ ಪ್ರಭುಗಳೇ, ನಿಮ್ಮ ಒಂದು ಆಶೀರ್ವಾದದಿಂದ ಖಂಡಿತ ಭಗವಂತ ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ನಾವು ಬೆಂಗಳೂರಲ್ಲಿ ಇದ್ವಿ, ಹಳ್ಳಿಗೆ ಬಂದಿದ್ದೀವಿ. ಓಕೆ, ಈ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನೆಲ್ಲ 2017 ಕರೀರಿ, ಒಂದ್ಸಲ ಎಲ್ಲಾದ್ರೂ ಭೇಟಿ ಆಗೋಣ. ನಿಮ್ಮ ಹಳ್ಳಿಗೆ ಕರೀರಿ ನಮ್ಮನ್ನ ಯಾವಾಗಾದ್ರೂ ಸಮಯ ಸಂದರ್ಭ ಬರುವಾಗ. ಮೊನ್ನೆಲ್ಲ ಚೆನ್ನಾಗಿ ಬರ್ತಾ ಇತ್ತು ಪ್ರಭು, ಈಗ ಸರಿಯಾಗಿಲ್ಲ 2 ದಿವಸದಿಂದ. ಆಗ್ಲಿ ಆಗ್ಲಿ, ಸರಿ ಪ್ರಭುಗಳೇ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಭಗವದ್ಗೀತೆಯ ಸಂದೇಶ ದಿನ ಅಂದ್ರಲ್ಲ, ಅದ್ರದ್ದು ಇದು ಏನಂತ ಸ್ವಲ್ಪ ಡೀಟೇಲ್. 5,000 ವರ್ಷ ಹಿಂದೆ ಭಗವಂತ ಅರ್ಜುನನಿಗೆ ಸಂದೇಶ ಕೊಟ್ಟಂತಹ ದಿನ ಇವತ್ತು. ಅಂದ್ರೆ ಗೀತಾ ಜಯಂತಿ ಅಂತ ಹೇಳ್ತಾರೆ ಇವತ್ತಿನ ದಿನಕ್ಕೆ. ಅದಲ್ಲದೆ ಮೋಕ್ಷದ ಏಕಾದಶಿ ಇವತ್ತು. ಭಗವಂತ ಅರ್ಜುನನಿಗೆ ಸಂದೇಶ ಮಾಡಿದ್ದು. ಹೌದು, ನನಗೆ ಗೊತ್ತಿದ್ದದ್ದು ಅಷ್ಟೇ. ಬೇರೆ ಯಾರಿಗಾದ್ರೂ ಏನಾದ್ರೂ ಇದರಲ್ಲಿ ಹೆಚ್ಚು ಜ್ಞಾನ ಇದ್ರೆ ಖಂಡಿತವಾಗಿ ನೀವು ನಿಮ್ಮನ್ನು ವ್ಯಕ್ತಪಡಿಸಬಹುದು. ಅದ ಕಾರಣ ನಮ್ಗೆಲ್ರಿಗೂ ಸಿಗತ್ತೆ. ನಂಗೆ ಜಾಸ್ತಿ ಗೊತ್ತಿಲ್ಲ ಅದರ ಬಗ್ಗೆ. ಬೇರೆ ಯಾರಿಗಾದ್ರೂ ಗೊತ್ತಿದ್ಯಾ? ಖಂಡಿತವಾಗಿ ಹೇಳಿ, ಎಕ್ಸ್ಟ್ರಾ ಹೇಳಲಿಕ್ಕಿದ್ರೆ. ಇಲ್ಲ, ಯಾರು ಹೇಳ್ತಿಲ್ಲ. ನೆಕ್ಸ್ಟ್ ಪ್ರಶ್ನೆ ಯಾರಾದ್ರೂ ಇದ್ರೆ. ಯಾಕಂದ್ರೆ ವೇದ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಜ್ಞಾನ ಭಂಡಾರ, ಎಲ್ಲ ಗೊತ್ತಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸತ್ಯರೂಪ ಮಾತಾಜಿ, ಖಂಡಿತವಾಗಿ ಖಂಡಿತವಾಗಿ ಹೇಳಿ ಮಾತಾಜಿ. ಅವರು ತುಂಬಾ ವರ್ಷಗಳಿಂದ ಕ್ಲಾಸ್ ತಗೊಳ್ತಾರೆ. ಅವ್ರು ತುಂಬಾ ಎಕ್ಸ್ಪರ್ಟ್. ಅವ್ರ ಬಾಯಿಂದ ಕೇಳೋದು ನಮ್ಗೆ ಆ ಭಾಗ್ಯ. ಖಂಡಿತ ಹೇಳಿ ಮಾತಾಜಿ. ಎಸ್ ಮಾತಾಜಿ, ಕೇಳಿಸ್ತಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಇವಾಗ ಕೇಳಿಸ್ತಾ ಇದೆಯಾ ಪ್ರಭುಜಿ? ಎಸ್ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ, ಜಾಸ್ತಿ ಏನು ಗೊತ್ತಿಲ್ಲ, ಬಟ್ ನಿಮ್ಮಷ್ಟು ಗೊತ್ತಿಲ್ಲ ಪ್ರಭುಜಿ. ಜಸ್ಟ್ ನಾನು ಕೇಳಿದ್ದೇನೆ ಹೇಳ್ತಾ ಇದ್ದೇನೆ. ಹೇಳಿ ಮಾತಾಜಿ. ಪ್ರಭುಜಿ, ಇದು ಏನಂತ ಹೇಳಿದ್ರೆ, ಆಕ್ಚುಲಿ ಇದು 18 ದಿವಸ ನಡೆದಂತ ಯುದ್ಧ. ದಿವಸದ ಯುದ್ಧದಲ್ಲಿ ಫಸ್ಟ್ ಡೇ ಅರ್ಜುನ ಬೇಗನೆ ಹೋಗಿ ಕೃಷ್ಣನ ಹತ್ರ ಹೋಗಿ ಕಾಲಿಗೆ ಬೀಳ್ತಾನೆ. ನನ್ಗೆ 2 ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಅಂತ ಹೇಳಿ, ನನ್ನ 2 ಸೇನೆಗಳ ಮಧ್ಯದಲ್ಲಿ ನಮ್ಮ ರಥವನ್ನು ತಕೊಂಡೋಗಿ ಇಡು ಅಂತ ಹೇಳಿ. ಸೊ ಅದು ಫಸ್ಟ್ ಡೇ ಆಗುವಂತದ್ದು. ಯಾಕೆಂತ ಹೇಳಿದ್ರೆ ಅರ್ಜುನನಿಗೆ ಗೊತ್ತಾಗ್ಬೇಕಿತ್ತು 2 ಸೈಡ್ ಅಲ್ಲಿ ಯಾರಿದ್ದಾರೆ, ನಮ್ ಕಡೆಯವರು ಯಾರು, ಆ ಕಡೆ ಯಾರಿದ್ದಾರೆ ಯುದ್ಧ ಮಾಡ್ಲಿಕ್ಕೆ, ಇದನ್ನು ನೋಡುವ ಅಂತ ಹೇಳಿ ಅವನು ಕೃಷ್ಣನಿಗೆ ಹೇಳಿದಂಥದ್ದು. ಸೊ ಅವನು ಮಧ್ಯದಲ್ಲಿ ಬರುವಾಗ ಆ ಸಮಯದಲ್ಲಿ ಈಗ ನಾವು ನೋಡ್ತಾ ಇರುವ, ನೀವು ಹೇಳುವಂತ ಎಲ್ಲಾ ವರ್ಸಸ್ ನಾವು ಸುಂದರವಾಗಿ ಕೇಳ್ತಾ ಇದ್ದೇವೆ ಪ್ರಭುಜಿ. ನಿಮ್ಮ ಮುಖಾರವಿಂದದಿಂದ ವಂಡರ್ಫುಲ್ ಆಗಿ ಹೇಳ್ತಾ ಇದ್ದೀರಾ. ಸೊ ಯಾವ ರೀತಿಯಲ್ಲಿ ಅರ್ಜುನ ಯುದ್ಧ ಮಾಡ್ಲಿಕ್ಕೆ ಒಪ್ಪುವುದಿಲ್ಲ ಅಂತ ಹೇಳ್ಕೊಂಡು ಎಲ್ಲ ನಾವೀಗ ಕೇಳ್ತಾ ಇದ್ದೇವೆ. ಒಂದೊಂದೇ ಅವನು ಆ ಕಾರಣಗಳನ್ನ ಕೊಡ್ತಾನೆ. ಇದೆಲ್ಲ ಆದ್ಮೇಲೆ ಕೃಷ್ಣ ಉಪದೇಶ ಕೊಡ್ತಾನೆ. ಆ ಉಪದೇಶವೇ ಭಗವದ್ಗೀತೆ. ಸೊ ಫಸ್ಟ್ ಡೇ, ಯುದ್ಧದ ಫಸ್ಟ್ ಡೇ ಸಿಕ್ಕಿದಂತ ಉಪದೇಶ ನಮ್ಗೆ ಆ ಭಗವದ್ಗೀತೆ ಕೃಷ್ಣನಿಂದ ಅರ್ಜುನನಿಗೆ ಬಂದಂತದ್ದು. ಅದೇ ರೀತಿಯಲ್ಲಿ ಹೋಗ್ತಾ ಹೋಗ್ತಾ 10ನೇ ದಿವಸ 10th ಡೇ ಭೀಷ್ಮ ಪಿತಾಮಹ ಸೇನಾಧಿಪತಿ ಅವನು ಬೀಳ್ತಾನೆ. ಈ ಫಾಲ್ಸ್ ಡೌನ್. ಭೀಷ್ಮ ಪಿತಾಮಹ ಬಿದ್ದ ನಂತರ ಆ ಸಮಯದಲ್ಲಿ ಗೊತ್ತಾಗ್ತದೆ, ಈಗ ಇನ್ನು ಮುಂದೆ ಇವನ್ನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಭೀಷ್ಮನೇ ಬಿದ್ದೋದ ಅಂತೇಳಿ. ಆಗ ಅಲ್ಲಿ ಯುದ್ಧ ಭೂಮಿಯಲ್ಲಿದ್ದಂತಹ ಸಂಜಯ ಓಡಿಕೊಂಡು ಹಸ್ತಿನಾಪುರಕ್ಕೆ ಹೋಗ್ತಾನೆ.
ಹಸ್ತಿನಾಪುರಕ್ಕೆ ಹೋದಾಗ ಅಲ್ಲಿ ಧೃತರಾಷ್ಟ್ರನ ಹತ್ರ ಬಂದು ಕೇಳಿದಾಗ ಧೃತರಾಷ್ಟ್ರ ಸಂಜಯನ ಆ ಸ್ಥಿತಿಯನ್ನ ನೋಡಿ ಏನಾಯ್ತು ಏನಾಯ್ತು ನನ್ಗೆ ಹೇಳು, 11 ದಿವಸದಿಂದ ನಂಗೆ ಯಾರು ಸುದ್ದಿ ಕೊಡ್ತಾ ಇಲ್ಲ, ಏನಾಗ್ತಾ ಇದೆ ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅಂತ ಕೇಳುವಂತದ್ದು ಫಸ್ಟ್ ಶ್ಲೋಕ. ಆಗ ಅದು ಧೃತರಾಷ್ಟ್ರ ಉವಾಚ, ಧೃತರಾಷ್ಟ್ರ ಸಂಜಯನ ಹತ್ರ ಕೇಳುವಂತದ್ದು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೆ, ಧರ್ಮಕ್ಷೇತ್ರವಾದಂತ ಕುರುಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಕಿಮ ಕುರುವತ ಸಂಜಯ, ಏನಾಗ್ತಾ ಇದೆ ಸಂಜಯ ನಂಗೆ ಹೇಳು ಅಂತ ಹೇಳಿ. ಆಗ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನಲ್ವಾ, ಅದು ನಡೆದಿದ್ದು 11ನೇ ದಿವಸ, ಇವತ್ತಿನ ದಿವಸ. ಸೊ 10th ಡೇ ಭೀಷ್ಮ ಪಿತಾಮಹ ಬಿದ್ದ ನಂತರ ಸಂಜಯ ಅಲ್ಲಿಂದ ಬರ್ತಾನೆ. ಅದು ಸಂಜಯ ಧೃತರಾಷ್ಟ್ರನಿಗೆ ಅಲ್ಲಿ ನಡೆದದ್ದು ಎಲ್ಲವನ್ನು ಮೊದಲನೇ ದಿವಸದಿಂದ ಏನಾಗ್ತಾ ಇದೆ ಎಲ್ಲವನ್ನೀಗ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನಲ್ಲ, ಸಂಜಯ್ ವಾಚ್ ಅಂತ 2nd ಶ್ಲೋಕದಿಂದ ಸ್ಟಾರ್ಟ್ ಆಗ್ತದೆ. ಅದೆಲ್ಲವೂ ನಮ್ಗೆ ಇವತ್ತಿನ ದಿವಸ. ಸೊ ಆಕ್ಚುಲಿ ಗೀತಾ ಜಯಂತಿ ಅಂತ ಯಾಕೆ ಇವತ್ತಿನ ದಿವಸ ಹೇಳೋದಂತ ಹೇಳಿದ್ರೆ, ಅರ್ಜುನನಿಗೆ ಸಿಕ್ಕಿದ್ದದು ಫಸ್ಟ್ ಡೇ, ಆದ್ರೆ ಲೋಕಕ್ಕೆ ಸಿಕ್ಕಿದ್ದು 11th ಡೇ ಆಗಿರೋ ಕಾರಣ ನಾವು ಸೆಲೆಬ್ರೇಟ್ ಮಾಡೋದು ನಮ್ಗೆ ಸಿಕ್ಕಿರುವಂತ ದಿವಸ ಅದು ಇವತ್ತು ಮೋಕ್ಷದ ಏಕಾದಶಿ. ಸೊ ಗೀತಾ ಜಯಂತಿ ಅಂತ ಹೇಳಿದ್ರೆ ಆಕ್ಚುಲಿ ಇಟ್ ಇಸ್ ದ ಡೇ ವಿಚ್ ಡಿಸ್ಕನೆಕ್ಟ್ ಆಯ್ತು ಮತ್ತೆ. ಕೇಳಿಸ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಾಯ್ಸ್ ಬರ್ತಾ ಇದೆಯಾ? ಲಾಸ್ಟ್ ಸ್ವಲ್ಪ ಹೊತ್ತು ಬರ್ಲಿಲ್ಲ, ಲಾಸ್ಟ್ ಕೇಳಿಸ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ಎಲ್ಲಿ ತನಕ ಅರ್ಥ ಆಯ್ತು ಪ್ರಭುಜಿ? ಲೋಕಕ್ಕೆ ಸಿಕ್ಕಿದ್ದು ಇವತ್ತಿನ ದಿವಸ, ಅದು ಅರ್ಥ ಆಯ್ತಾ? ಎಲ್ಲ ಅದೆಲ್ಲ ಆಯ್ತು ಮತ್ತೆ ಆಲ್ಮೋಸ್ಟ್. ಓಕೆ, ಅದು ಲೋಕಕ್ಕೆ ಸಿಕ್ಕಿದ್ದು ಇವತ್ತಿನ ದಿವಸ. ಸೊ ದಟ್ ಇಸ್ ವೈ ನಾವು ಇವತ್ತು ಸೆಲೆಬ್ರೇಟ್ ಮಾಡೋದು ಏಕಾದಶಿ, ಮೋಕ್ಷದ ಏಕಾದಶಿ, ಗೀತಾ ಜಯಂತಿ ಅಂತ ಸೆಲೆಬ್ರೇಟ್ ಮಾಡುವ ದಿವಸ. ಆಕ್ಚುಲಿ ನಮಗೆ ಭಗವದ್ಗೀತೆ ಸಿಕ್ಕಿದಂತ ದಿವಸ. ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಫಸ್ಟ್ ಡೇ ಆಫ್ ದ ವಾರ್, ಯುದ್ಧದ ಮೊದಲನೇ ದಿನ ಕೃಷ್ಣ ಅರ್ಜುನನಿಗೆ ಹೇಳಿದಂತದ್ದು. ಇದು ಗೊತ್ತಿರಬಹುದು ಪ್ರಭುಜಿ ನಿಮಗೆ, ಸುಮ್ಮನೆ ನನ್ನ ಮುಖದಿಂದ ನೀವು ಹೇಳಿಸಿ ನನ್ಗೆ ಉದ್ಧಾರ ಮಾಡಿಸಿದಿರಷ್ಟೇ. ಹರೇ ಕೃಷ್ಣ. 11 ದಿವಸ ಅಂದ್ರೆ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ದು, ಎಸ್ ಮಾತಾಜಿ. ಅದಕ್ಕೆ ಇವತ್ತು ಗೀತಾ ಜಯಂತಿ. ಗೀತಾ ಜಯಂತಿ ನಮ್ಗೆ ಲೋಕಕ್ಕೆ ಸಿಕ್ಕಿದ್ದು ಇವತ್ತಲ್ವಾ, ಭಗವದ್ಗೀತೆ ಲೋಕಕ್ಕೆ ಸಿಕ್ಕಿದ್ದು ಇವತ್ತು. ಅರ್ಜುನನಿಗೆ ಕೃಷ್ಣ ಹೇಳಿದ್ದಾನೆ ಫಸ್ಟ್ ಡೇನೆ, ಬಟ್ ಲೋಕಕ್ಕೆ ಸಿಕ್ಕಿದ್ದು ಇವತ್ತು. ಸಂಜಯ ಅದನ್ನ ಏನಾಗಿತ್ತು ಯುದ್ಧ ಭೂಮಿಯಲ್ಲಿ, ಅರ್ಜುನ ಹೋದ, ಫಸ್ಟಿಗೆ ಹೋಗಿ ಕೃಷ್ಣನ ಹತ್ರ ಹೋದ, 2 ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನ ಇಡು ಅಂತ ಹೇಳಿದ, ಕೃಷ್ಣ ಇಟ್ಟ, ಆಮೇಲೆ ಅರ್ಜುನ ನಾನು ಯುದ್ಧ ಮಾಡುದಿಲ್ಲ ಅಂತ ಹೇಳಿದ, ಆಮೇಲೆ ಕೃಷ್ಣ ಉಪದೇಶ ಮಾಡಿದ. ಇದೆಲ್ಲವನ್ನ ಸಂಜಯ ಧೃತರಾಷ್ಟ್ರನಿಗೆ ಕತೆ ಹೇಳಿದ ಹಾಗೆ ಹೇಳ್ತಾ ಇದ್ದಾನೆ. ಸೊ ಅದು ಭಗವದ್ಗೀತೆ 11ನೇ ದಿವಸ ಸಿಕ್ಕಿತ್ತು. ಥ್ಯಾಂಕ್ ಯು ಸೋ ಮಚ್ ಪ್ರಭು. ನಿಮ್ಗೆ ಗೊತ್ತಿದ್ರು ಕೂಡ ನನ್ನಂದ್ರೆ ಹೇಳಿಸಿದ್ರಿ ನೀವು, ದೊಡ್ಡ ಮನಸ್ಸು ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಪೆದ್ದನನ್ನು ಇಲ್ಲಿ ಕೂತ್ಕೊಳಿಸಿದ್ದೀರಿ ಎಲ್ಲರೂ. ಹರೇ ಕೃಷ್ಣ. ಆಗ್ಲಿ. ಬೇರೆ ಮಾತಾಜಿ ಒಂದ್ ಡೌಟ್ ಮಾತಾಜಿ, ನನಗ್ ಗೊತ್ತಿರೋದು ಅದು ಎಷ್ಟು ಸತ್ಯನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಸಂಜಯ ನಿಗೆ ವ್ಯಾಸದೇವರು ದೂರ ದೃಷ್ಟಿ ಕೊಡ್ತಾರೆ ಅಲ್ವಾ, ಆವಾಗ ಆತ ಅಲ್ಲೇ ಅರಮನೆಯಲ್ಲೇ ಕೂತ್ಕೊಂಡು ಧೃತರಾಷ್ಟ್ರನಿಗೆ ಯುದ್ಧ ಹೇಗೆ ನಡೀತಾ ಇದೆ ಅಂತ ಅನ್ನೋದನ್ನ ತಿಳಿಸ್ಕೊಡ್ತಾನೆ ಅಂತ ನಾನು ಓದಿದ್ದು ಮಾತಾಜಿ. ಇದು ಈಗ ಸಂಜಯ ನೀವ್ ಹೇಳೋ ಪ್ರಕಾರ 10 ದಿವಸ ಯುದ್ಧ ಆಗಿರೋದನ್ನ ಸಂಜಯ ಫಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತಾನ, ಭೂತಕಾಲದಲ್ಲಿ ಹೇಳ್ತಾನ ಮಾತಾಜಿ? ಎಸ್ ಮಾತಾಜಿ. ಹೌದಾ, ಇದು ಗೊತ್ತಿರ್ಲಿಲ್ಲ ಮಾತಾಜಿ. ಸೊ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಸಂಜಯ ಅದು ಕೊಟ್ಟಿದ್ದ ದಿವ್ಯ ದೃಷ್ಟಿಯಿಂದ ಯುದ್ಧ ನಡೀತಾ ಇರ್ಬೇಕಾದ್ರೆ ಹಾಗೆ ತಿಳಿಸ್ಕೊಡ್ತಾ ಇರ್ತಾರೆ ಧೃತರಾಷ್ಟ್ರನಿಗೆ ಅನ್ಕೊಂಡಿದ್ದೆ. ಇದು ಗೊತ್ತಿರ್ಲಿಲ್ಲ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಸೀರಿಯಲ್ ನೆಲ್ಲ ಹಾಗೆ ತೋರಿಸ್ತಾರೆ ಆಕ್ಚುಲಿ, ಬಟ್ ಆಕ್ಚುಲಿ ಹಾಗೆ ಅವನಿಗೆ ದಿವ್ಯ ದೃಷ್ಟಿನೂ ಇತ್ತು. ಆಮೇಲೆ ಏನಾಗಿತ್ತು ಎಲ್ಲವನ್ನು ಅವನು ಹೇಳಿದಾನೆ, ಬಟ್ ಅದು ಆಕ್ಚುಲಿ ನಡೆದಿತ್ತು ಈ ತರ ಅಂತ ಹೇಳಿ ನಾವು ಗೊತ್ತಾಗ್ಬೋದು. ಪ್ರಭುಪಾದರದ್ದು ಐ ಥಿಂಕ್ 18th ಚಾಪ್ಟರ್ ಅಲ್ಲಿ ಯಾವ್ದೋ ಒಂದು ಪರ್ಪೋರ್ಟ್ ನಲ್ಲಿ ಇದಿದೆ, ಯಾವ್ದೊಂದು ನೆನಪಾಗ್ತಾ ಇಲ್ಲ, ಯಾವ್ದೋ ಒಂದು ಪರ್ಪೋರ್ಟ್ ನಲ್ಲಿ ಇದೆ. ಆಗ್ಲಿ. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ, ಅಥವಾ ಏನಾದ್ರೂ ಈ ತರ ಹೇಳಲಿಕ್ಕಿದೆಯಾ? ನಿಮ್ಮ ಭಾವನೆಗಳನ್ನು ಖಂಡಿತವಾಗಿ ಹೇಳಿ. ಏನು ಇಲ್ಲ ಅಂದ್ರೆ ನಿಲ್ಸೋಣ. ತುಂಬಾ ಜನ ಶ್ಲೋಕಗಳನ್ನ ಕೇಳಿದ್ರೆ ಆಯ್ತು, ನಾವು ಕ್ಲಾಸಿನ ನಡುವೆ ಮಾಡೋದು ಬೇಡ. ಯಾಕಂದ್ರೆ ಒಂದು ಫ್ಲೋ ಆಗಿ ಮುಗಿಸೋ ಉದ್ದೇಶ ಅಲ್ಲ, ಒಂದು ಫ್ಲೋ ಆಗಿ ಹೋದ್ರೆ ನಮ್ಗೊಂದು ಹೋಲ್ ಐಡಿಯಾ ಸಿಗತ್ತೆ ಎಂಬ ಉದ್ದೇಶ. ಶ್ಲೋಕವನ್ನ ಎಂಡಿಗೆ ಮಾಡೋಣ, ಇವತ್ತಲ್ಲ ನೆಕ್ಸ್ಟ್ ನಿಧಾನವಾಗಿ ಶ್ಲೋಕವನ್ನ ಲಾಸ್ಟಿಗೆ. ಆಮೇಲೆ ಆ ಟೈಮಲ್ಲಿ ಯಾರಿಗೆ ನಿಲ್ಲಿಕ್ಕಾಗುದಿಲ್ಲ ಅವರು ಹೋಗ್ಬೋದು, ಬೇರೆಯವರು ಯಾರಿಗೆ ತುಂಬಾ ಆಸಕ್ತಿ ಇದೆ ಶ್ಲೋಕವನ್ನ ಕಲಿಬೇಕು ಅವರು ನಿಲ್ಬಹುದು. ಆ ತರ ನಾವು ವ್ಯವಸ್ಥೆ ಮಾಡುವ. ನಾಳೆಯಿಂದ ಇಲ್ಲ ಯಾವಾಗೇ ಆಗ್ಲಿ ಆಗ್ಬೋದಾ?
ಆಗ್ಬೋದು ಪ್ರಭು. ಓಕೆ, ಸರಿ, ನಿಲ್ಸೋಣ ಇವತ್ತು ನಿಮ್ಮ ಅನುಮತಿಯಿಂದ. ಹರೇ ಕೃಷ್ಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ನಾಳೆ ಪ್ರಭು. ಭೇಟಿಯಾಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದ.